ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಮಂಡ್ಯ, ಬೆಂಗಳೂರು, ಭಾರತದ ಹಲವಾರು ರೈತರಲ್ಲಿ ಸಹಾಯವನ್ನು ಮಾಡಿಕೊಂಡು ತಮ್ಮ ಸೇವೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಕುಮಾರಿ ಪ್ರಿಯಾಂಕರ್ ಅವರಲ್ಲಿ ಕೇಳ್ಕೊಳ್ತಾರೆ. ಈ ಬಾಳಲು ಬೆಳಕಾಗಿಸು ಹೇ ಶಾರದೆ, ದಯ ಪಾಲಿಸು. ಈ ಬಾಳಲು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಗುಡಿ ಕಟ್ಟದೇನು, ಅಡಿ ಮುಟ್ಟದೇನು, ಆ ದೈವದಾಗ್ನೇನಿ ಎಲ್ಲಾನು. ಹೇ ಶಾರದೆ, ದಯ ಪಾಲಿಸು. ಈ ಬಾಳಲು ಬೆಳಕಾಗಿಸು, ಹೇ ಶಾರದೆ. ನಾಟ್ಯ ಅನ್ನೋದು ನಾಗಾಂತರಂಗ, ಭಾವ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಅವನಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗ ಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರ ಎಲ್ಲರೂ ಜೀವಂತಿಸಿ. ಹೇ ಶಾರದೆ, ದಯ ಪಾಲಿಸು. ಈ ಬಾಳಲು ಬೆಳಕಾಗಿಸು, ಹೇ ಶಾರದೆ. ಧನ್ಯವಾದಗಳು. ಪ್ರಾರ್ಥನೆ ಮಾಡಿದ ಕುಮಾರಿ ಪ್ರಿಯಾಂಕಾ ಅವರಿಗೆ ಅಭಿನಂದನೆಗಳು. ಮುಂದಿನ ಭಾಗದಲ್ಲಿ ಈ ಒಂದು ಪರಿಚಯವನ್ನು ನಮ್ಮ ಸಂಘದ ಬಗ್ಗೆ ಮಾತಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವ. ಶ್ರೀಕೆರೆ ಹೋಬಳಿ ರಂಗಭೂಮಿ ಹೋರಾಟಗಳಲ್ಲಿ ನೆಲದ ಜಲದ ವಿಚಾರದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಹೋಯಿತು. ಹಾಗೂ ರೈತರ ಸಂಕಷ್ಟ ರೈತರ ವಿಚಾರವಾಗಿ ಕೂಡ ಹೋರಾಟ ಮಾಡ್ಕೊಂಡು ಹೋಗಿದ್ದೀವಿ. ಹಲವಾರು ಕಣ್ಣಿನ ಶಿಬಿರಗಳನ್ನು, ಆರೋಗ್ಯ ಶಿಬಿರಗಳನ್ನು ಶ್ರೀಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ಮಾಡ್ಕೊಂಡು ಇದೆ. ಅದರ ಜೊತೆಯಲ್ಲಿ ಕಲಾವಿದರು ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬುವಂಥದ್ದು, ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು, ಹಾಗೆ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಯಾವುದೇ ನಾಟಕಗಳಾದರೂ ಕೂಡ ಶ್ರೀಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ನಿರಂತರವಾಗಿ ಜಿಲ್ಲಾದ ರಾಜ್ಯಾದ್ಯಂತ ಯಾವುದೇ ಸಂಘ ಆದರೂ ಕೂಡ ಅವರ ಜೊತೆ ನಿಂತ್ಕೊಂಡು ಹೋರಾಟ, ಅವರ ಜೊತೆ ಬೆಂಗಾವಲಾಗಿ ಕೂಡ ನಿಂತ್ಕೊಂಡು ಇದೆ. ಹಾಗೆ ಈ ಭಾಗದಲ್ಲಿ ಶ್ರೀಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ತನ್ನದೇ ಆದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹಲವಾರು ಸಾಧಕರಿಗೆ ಏನು ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ, ಒಳ್ಳೆಯ ಕೆಲಸವನ್ನು ಮಾಡಿದಂಥ ಸನ್ಮಾನಿತರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಲವಾರು ಬೆಳ್ಳಿ ಕಿರೀಟ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಹಾಗೆ ಬಂಗಾರದ ಕಡಗವನ್ನು ಹಾಕುವಂಥ ಕಾರ್ಯಕ್ರಮಗಳನ್ನು ಕೂಡ ಶ್ರೀಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ಮಾಡ್ಕೊಂಡಿದೆ. ಹಾಗೆ ಹಲವಾರು ಸಾಮಾಜಿಕ ಪೌರಾಣಿಕ ನಾಟಕ, ಸಾಕಷ್ಟು ನಾಟಕಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಕಳೆದ 3 ವರ್ಷಗಳಿಂದ ನಾಟಕೋತ್ಸವ ಅಥವಾ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘದಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಶ್ರೀಕೆರೆ ಹೋಬಳಿಯ ರಂಗಭೂಮಿ ಕಲಾವಿದರೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಅಂತ. ಹಾಗೆ ನಮ್ಮ ಜಿಲ್ಲೆಯಿಂದ ಹಲವಾರು ಕಲಾವಿದರು ನಮಗೆ ಪ್ರೋತ್ಸಾಹವನ್ನು ಮಾಡಿದರೆ ಅವರು ಕೂಡ ತುಂಬ ಧನ್ಯವಾದಗಳು ಅಂತ. ಹಾಗೆ ನಮ್ಮ ರಾಜ್ಯದಿಂದ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಸಂಘವನ್ನು ಗುರುತಿಸಿದ್ದಾರೆ, ಅವರು ಕೂಡ ನಾನು ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಸಹಕಾರ ಯಾವಾಗಲೂ ಕೂಡ ಶ್ರೀಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘದ ಮೇಲೆ ಇರಲಿ ಅಂತ ಆಶಿಸ್ತಾ, ಇವತ್ತಿನ ದಿನದಲ್ಲಿ ರಂಗಭೂಮಿ ಕಲಾವಿದರ ಸಂಘ ಸಂಕ್ರಮಣದಿಂದ ಒಪ್ಪದಿಂದಾಗಿಲ್ಲ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮದಿಂದ ಅವರೆಲ್ಲರೂ ಕೂಡ ಯಾವತ್ತೂ ಕೂಡ ನಾನು ಏನೇ ಮಾಡಿದ್ರು ಕೂಡ ನಮ್ಮ ಜೊತೆಲಿ ಒಂದು ಶಕ್ತಿಯಾಗಿದ್ದಾರೆ. ನಾನು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಧನ್ಯವಾದವನ್ನು ಅರ್ಪಿಸ್ತೀನಿ.
ಹಾಗೆ ಅದರಲ್ಲಿ ಸಿದ್ದರಾಜ್ ಅವರು ನಮಗೆ ಅವತ್ತು ಎಸ್ ಪಿ ಡ್ಯೂಟಿ ಮಾಡ್ತಾ ಇದ್ರು. ಯಾವ್ದಾರ ಕ್ರೈಮ್ಗಳಿದ್ರೆ ನಮ್ಗೆ ಹೇಳಿ ಅಂತ ಹೇಳಿ ನಮ್ಗೊಂದು ಕಾರ್ಡನ್ನು ಕೊಡಿಸಿದ್ರು. ಆ ಕಾರ್ಡ್ ಮುಖಾಂತರ ಪರಿಚಯ ಆದವರು ರಂಗಭೂಮಿಗೆ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆರೋಗ್ಯ ಕ್ಯಾಂಪ್ಗಳು ಮಾಡಿದ್ದೀವಿ, ಕಣ್ಣಿನ ಶಿಬಿರಗಳನ್ನು ಮಾಡಿದ್ದೀವಿ. ಪರಿಸರದ ಬಗ್ಗೆ ಸುಮುಖ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಮ್ಮ ರಘುವಣ್ಣವರಿದ್ದಾರೆ. ಅವರ ಸಮ್ಮುಖದಲ್ಲಿ ಹಲವಾರು ಗಿಡಗಳನ್ನು ನೆಟ್ಟಿ 1-2-3 ತೋಟಗಳು ತುಂಬ ಚೆನ್ನಾಗಿ ಬೆಳೆದಿದೆ. ಆ ರೀತಿ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಾ ರಂಗಭೂಮಿಲಿ ಯಾವುದೇ ಡ್ರಾಮಾ ಆದರೂ ಕೂಡ ಸಿದ್ದರಾಜಣ್ಣವರ ಕಾರ್ಯಕ್ರಮ ಇದ್ದೇ ಇರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ದೊಡ್ಡಲ್ಲಿ ಯಾವುದೇ ಒಬ್ರು ಒಂದು ಪಾಂಪ್ಲೆಟ್ ಅನ್ನು ತಗೊಂಡೋಗಿ ಕೊಟ್ಟು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಡ್ಯೂಟಿಯನ್ನು ನೈಟ್ ಡ್ಯೂಟಿ ಅಷ್ಟೇ ನೈಟ್ ಡ್ಯೂಟಿ ಮಾಡೋದು, ಆಗಲೂ ಬಂದು ಈ ಕಾರ್ಯಕ್ರಮ ಮಾಡೋದು. ಎಷ್ಟೋ ಜನ ನನ್ನ ಪೊಲೀಸ್ ಕೆಲಸ ಬಿಟ್ಬಿಟ್ರ ಅಂತ ಕೇಳಿದ್ದಾರೆ. ಅವಿಲ್ಲಪ್ಪ, ಇನ್ನು 15 ವರ್ಷ ನಮ್ಮ ಡ್ಯೂಟಿ ಮಾಡಬೇಕು ಅಂತ ಹೇಳೋರೆ. ಹಾಗೆ ಯಾಕೆಂದ್ರೆ ಅವರು ನಿರಂತರವಾಗಿ ರಂಗಭೂಮಿಗೆ ಜೊತೆಗೆ ಈ ಸಮಾಜದೊಳಗೆ ತೊಡಗಿಸ್ಕೊಂಡಿರುವಂತ ಅಂತಹ ವ್ಯಕ್ತಿಯನ್ನ ಇವತ್ತು ನಾವು ಗುರುತಿಸಿ ಒಂದು ಪುಟ್ಟ ಸನ್ಮಾನವನ್ನು, ಒಂದು ಬಂಗಾರದ ಕಡಗವನ್ನ ಹಾಕ್ಬೇಕಂತೇಳಿ ಇವತ್ತು ಒಂದು ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದು. ಆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಭಾಗದ ಹೋರಾಟಗಾರರು ಮಂಡ್ಯ ಜಿಲ್ಲೆಯ ಹಿರಿಯ ಮುತ್ಸದ್ದಿ ಕಾವೇರಿ ಮಧುಮಾದೇಗೌಡರವರು, ಅವರು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಯಾವಾಗ ಕೂಡ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಸಹಕಾರ ಕೊಟ್ಕೊಂಡು ಬಂದಿರುವಂಥವ್ರು. ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಂಡಾಗ ಅವರು ತುಂಬು ಹೃದಯದಿಂದ ಒಪ್ಪಿ ಇವತ್ತು ಬಂಗಾರದ ಕಡಗವನ್ನು ತೋರಿಸಿ ಹಾಗೆ ಇವತ್ತಿನ ಜ್ಯೋತಿ ಬೆಳಗಲು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಮುಂದೆ ನೋಡಿ. ಹಾಗೆ ಈಗ ಒಂದು ಕಾರ್ಯಕ್ರಮದಲ್ಲಿ ನಮಗೂ ರಘುವನ್ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಮುಂದೆ ನೋಡಿ. ಆತ್ಮೀಯರಾದಂಥ ಬೊಮ್ಮಯ್ಯನವರು ಕೂಡ ಹಾಗೆ ಇದೀಗ ಹಾಗೆ ಈ ವೇದಿಕೆಯಲ್ಲಿ ಈ ಭಾಗದಲ್ಲಿ ರಂಗಭೂಮಿ ಕಲಾವಿದರಾಗಿ ಸಂಘದ ಮೆಂಬರ್ ಅಲ್ಲ, ಆದ್ರೆ ನಮ್ಮ ಸಂಘದಲ್ಲಿ ಅಣ್ಣ ಆಯ್ತಣ್ಣ ಏನು ಜೆಸಿಬಿ ತರ್ಬೇಕು, ಅದು ತರ್ಬೇಕು, ಇದು ತರ್ಬೇಕು ಅಂತೇಳಿ ನಮ್ಮ ಪ್ರೀತಿಗೆ ಹೋಗೊಟ್ಟು ಪ್ರೀತಿಯಿಂದ ನಮ್ದಕ್ಕೆ ಯಾವುದೇ ಕೆಲಸಗಳಿದ್ರು ಮಾಡ್ಕೊಡ್ತಾ ಬಂದಿರುವಂಥ ಕೆ ಟಿ ಶ್ರೀನಿವಾಸ್ ಅವರು ಕೂಡ ಅವ್ರ ಸಹಕಾರ ಯಾವಾಗಲೂ ಕೂಡ ನಿರಂತರವಾಗಿ ಮುಂದುವರಿತಿದೆ ಅಂತ 5 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಕೆ ಟಿ ಶ್ರೀನಿವಾಸ್ ಅವರು ಕೂಡ ತುಂಬ. ಹಾಗೆ ಮತ್ತೊಬ್ಬರು ಮಾರ್ಗದರ್ಶಕರು ನಮ್ಮ ಸಂಘದ ಕಾರಣ ಒಬ್ಬ ಗುರುಗಳಿದ್ದೆ. ಹಾಗೆ ಮುಖಂಡರ ಅಂತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಲೋಕೇಶ್ ಕಲ್ಕೊಣಿ ಅವರು ಲೋಕೇಶ್ ಕಲ್ಪವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ವೇದಿಕೆ ತುಂಬಾ ಚೆನ್ನಾಗೂ ಮಾಡ್ತಾರೆ, ಅವರು ಕೂಡ ರಂಗಭೂಮಿ ಬಗ್ಗೆ. ಹಾಗೆ ಮತ್ತೊಬ್ಬ ಮುಖಂಡರು ತಿಪ್ಪೂರು ಕೃಷ್ಣ ಅವರು, ಯಾಕೆಂದ್ರೆ ಈ ಸಂಘ ಅವರಿಂದ ಪ್ರಾರಂಭ ಆಯ್ತು ಅಂದ್ರೂ ತಪ್ಪಾಗ್ಲಾರ್ದು. ಸುಮಾರು ವರ್ಷಗಳ ಕಾಲ ಅವರ ರೂಮಲ್ಲೇ ನಾವು ಸಂಘದ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದು ಅವತ್ತಿನಿಂದ ನಿರಂತರವಾಗಿ ಇಲ್ಲಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅವರ ಸೌಭಾಗ್ಯ ಮಾಡುವ ಪರವಾಗಿ ಅವರ ಯಜಮಾನರಾದಂಥ ರಾಮು ಅವರು ಕೂಡ ಇವತ್ತಿನ ವೇದಿಕೆಗಳಿದ್ದಾರೆ. ಅವರು ಕೂಡ ನಮ್ಮ ಪ್ರತಿಯೊಂದು ವಿಚಾರದೂ ಕೂಡ ಸಹಕಾರ ಕೊಡ್ತಾರೆ. ಪುರುಸ್ವಾಮಿ ಅವರು ಮಾಡ್ಕೊಳ್ಳಿ ಅಂತ ಹೇಳಿ ಅವರ ಅಣ್ಣ ಅವರು ನಮಗೆ ತುಂಬಾ ಸಹಕಾರವನ್ನು ಕೊಟ್ಟು ಯಾವುದೇ ರೀತಿಯ ಒಂದು ಮರುಬಾರ್ದಾರ್ಥ ಇವತ್ತು ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪುರುಸ್ವಾಮಿ ಅವರು ದಯಮಾಡಿ ವೇದಿಕೆ ಅವರಬೇಕು. ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಮ್ಯೂಸಿಕ್ ಸರ್ ಮ್ಯೂಸಿಕ್ ದೀಪ
ಮಾಡ್ತಾ ಇದ್ದಾರೆ. ಶ್ರೀಮತಿ ಜಯಮ್ಮ ಮತ್ತು ಸಿದ್ದಪ್ಪನವರ ತರಗತಿಯಿಂದ 7ನೇ ತರಗತಿವರೆಗೆ ತೈಲೂರಿನಲ್ಲಿ, 8ರಿಂದ 10ನೇ ತರಗತಿವರೆಗೆ ಸೋಮನಹಳ್ಳಿಯಲ್ಲಿ, ಹಾಗೆ PUC ಮತ್ತು BA ವ್ಯಾಸಂಗವನ್ನು HKV ಕಾಲೇಜ್ ಮದ್ದೂರು ಮತ್ತು BPEd ದೈಹಿಕ ಶಿಕ್ಷಣವನ್ನು ಮೈಸೂರಿನ 2000ನೇ ಇಸ್ವಿಯಲ್ಲಿ ಮಾನ್ಯ ಚರಣ್ ರೆಡ್ಡಿ IPS ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಶ್ರೀಯುತರು ತೈಲೂರು ಗ್ರಾಮದ ಕನ್ನಡ ಜ್ಯೋತಿ ಸಂಘದ ಅಧ್ಯಕ್ಷರಾಗಿ ಹಾಗೂ ಸುಮುಖ ಸೇವಾ ಟ್ರಸ್ಟ್ ಸಂಚಾಲಕರಾಗಿ, ಸಿಎಗೆರೆ ಹೋಬಳಿ ಹಾಗೂ ರಂಗಭೂಮಿ ಚಾರಿಟಬಲ್ ಪ್ರೈವೇಟ್ ಟ್ರಸ್ಟ್ ಗೌರವಾಧ್ಯಕ್ಷರಾಗಿ ಯುವಕರಿಗೆ ಚೈತನ್ಯವನ್ನು ತುಂಬುತ್ತಾ ತೈಲೂರು ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳು, ಗಿಡ ನೆಡು, ಮರ ಮಾಡು ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳನ್ನು ಮಾಡಿ ಸ್ವತಃ ಅವರೇ 35 ಬಾರಿ ರಕ್ತದಾನವನ್ನು ಮಾಡಿರುತ್ತಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ಬಡ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ನೀಡುವ ಕಾರ್ಯಕ್ರಮಗಳು ಹಾಗೂ ರಂಗಾಸಕ್ತರಾಗಿ ರಂಗಭೂಮಿಗೆ ಸೇವೆಯನ್ನು ಸಲ್ಲಿಸಿ ರಂಗಭೂಮಿಯ ಕಲಾವಿದರು ಕೂಡ ಆಗಿ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ಪ್ರಶಂಸೆಯನ್ನು ಪಡೆದಿರುತ್ತಾರೆ. ಇವರು 2005ರಲ್ಲಿ ಶ್ರೀಮತಿ ಪವಿತ್ರ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇವರಿಗೆ ಕುಮಾರಿ ಮೋನಶ್ರೀ ಗೌಡ ಎಂಬ ಸುಪುತ್ರಿಯೂ ಸಹ ಇರುತ್ತಾರೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ನಿರಂತರ ಸೇವೆಯನ್ನು ಗುರುತಿಸಿ ಸಿಎಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘದ ನಾವುಗಳು ಬಂಗಾರದ ಕಡಗವನ್ನು ತೊಡಿಸಿ ಅಭಿನಂದಿಸುತ್ತಿದ್ದೇವೆ. ಕರುಣಿಸಲಿ ಅಂತ ಹೇಳ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹಿಂಪಾದಕ್ಕೆ ನಿಂತಳಿ, ದಯಮಾಡಿ. ಎಲ್ಲ ದೇವತೆಗಳಲ್ಲಿ ಕೇಳ್ಕೊಳ್ತಾ ಸದಾ ಬಯಸ್ತಾ ಇದೇ ರೀತಿಯಲ್ಲಿ ವರ್ಷಕ್ಕೆ ಒಬ್ಬೊಬ್ಬರನ್ನ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ನಮ್ಮ ಸಿಎಕೆರೆ ಹೋಬಳಿ ರಂಗಭೂಮಿ ಕಲಾವಿದರ ಸಂಘ ಮಾಡ್ಕೊಂಡು ಬರ್ತಾ ಇದೆ. ಆ ಒಂದು ಸಂಘಕ್ಕೂ ಕೂಡ ಹೆಚ್ಚಿನ ಸಹಕಾರ ಎಲ್ಲವೂ ಕೂಡ ದೊರಕಲಿ. ಎಲ್ಲರೂ ಕೂಡ ಟಿವಿ ಮಾಧ್ಯಮದಲ್ಲಿ ಮೊರೆ ಹೋಗಿ ಜಾನಪದ ಸಾಹಿತ್ಯ ಇವುಗಳ ನೆಲಗಟ್ಟನ್ನೇ ಮರೆತು ಈ ಭಾರತೀಯ ನಗರದ ವ್ಯಾಪ್ತಿಯಲ್ಲಿ ಒಂದಲ್ಲ ಒಂದು ಸಂಘಗಳು ಉಳಿಸುವುದಕ್ಕೋಸ್ಕರವಾಗಿ ಹಲವಾರು ನಾಟಕಗಳನ್ನು ಅಭಿನಯಿಸಿ ಆ ನಾಟಕದಲ್ಲಿ ಬರ್ತಕ್ಕ ಅವರು ಅಳವಡಿಸಿಕೊಂಡು ಬಾಳುವಂತಹ ಒಂದು ಸನ್ನಿವೇಶಗಳನ್ನ ಅವರೆಲ್ಲರೂ ಕೂಡ ನೋಡಬೇಕಾಗುತ್ತೆ. ಭೂಮಿ ಕಲಾವಿದರ ಸಂಘ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ವಾರ್ಷಿಕೋತ್ಸವದ ಅಂಗವಾಗಿ ನಡೀತಿರ್ತಕ್ಕಂಥ ಈ ಒಂದು ನಾಟಕೋತ್ಸವದ ಕಾರ್ಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ತೈಲೂರಿನ ಸಿದ್ದರಾಜು ಅವರಿಗೆ ಬಂಗಾರದ ಕಡಗದ ಸಮರ್ಪಣೆಯನ್ನ ನಾವು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವನ್ನ ಉಂಟು ಮಾಡುವಂಥದ್ದು. ರಂಗಭೂಮಿ ಕಲಾವಿದರು ಒಂದು 2 ನಿಮಿಷ ಮಾತು ಕೇಳಿ, 2 ನಿಮಿಷ, ಜಾಸ್ತಿ ಹೊತ್ತು ಮಾತಾಡೋಣ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೀವು ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. 10 ದಿನಗಳ ನಾಟಕೋತ್ಸವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಂಕರೇಗೌಡರ
ನಾಯಕತ್ವದಲ್ಲಿ ಇದು ನಡೀತಾ ಇದೆ. ಪ್ರತಿ ವರ್ಷ ಮಾಡ್ತಾರೆ ಶಂಕರೇಗೌಡ. ನಮಗೆ ಭಾಳ ಖುಷಿ, ಶಂಕರೇಗೌಡರು ನೋಡಿದ್ರೆ ನಮಗೆ ಭಾಳ ಖುಷಿ. ಯಾಕೆಂದರೆ ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸ್ಕೊಂಡು ಬರೀ ನಾಟಕ ಅಂತಲ್ಲ, ಏನೇ ಕೆಲಸಗಳನ್ನು ಮಾಡಿದ್ರು ಕೂಡ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವತ್ತು ಅವರ ನೇತೃತ್ವದಲ್ಲಿ ನಮ್ಮ ಸಿದ್ದರಾಜು ಅವ್ರಿಗೆ ಬಂಗಾರದ ಕಡಗ ತೋರಿಸಿದ್ದಾರೆ. ಸಿದ್ದರಾಜು ಅವ್ರಿಗೆ ನನಗೆ ಹಳೆ ಪರಿಚಯ, ಒಂದು 25 ವರ್ಷ ಆಗಿರ್ಬೋದು ಕಾಣ್ತದೆ. ನಾನು ಯಾವಾಗ ರಾಜಕಾರಣಕ್ಕೆ ಬಂದ ನಂತರ ಸಿದ್ದರಾಜು ಅವ್ರ ಪರಿಚಯ ಕೂಡ ಆಯಿತು. ನನ್ನನ್ನು ಹಲವಾರು ಬಾರಿ ತೈಲೂರಿಗೆ ರಘು ಮತ್ತು ನನ್ನನ್ನು ಸೇರಿ ಯುವಕ ಸಂಘವನ್ನು ಕಟ್ಟಿ, ಇವರೆಲ್ಲ ಒಂದು ಯುವಕ ಸಂಘವನ್ನು ಕಟ್ಟಿ ಸಾಕಷ್ಟು ಗ್ರಾಮದ ಅಭಿವೃದ್ಧಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಂದು ವಿಶೇಷವಾದ ಸಂಗತಿ. ಸಿದ್ದರಾಜು ಅವ್ರಿಗೆ ಬರೀ ಅದಕ್ಕೋಸ್ಕರ ಈ ಬೆಳ್ಳಿ ಕಡಗ ಅಲ್ಲ, ಅವರು ಸಮಾಜದಲ್ಲಿ ಮಾಡ್ತಾ ಬಂಗಾರದ ಕಡಗ ಅಲ್ಲ, ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ಹಲವಾರು ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದು ನಿಜಕ್ಕೂ ಕೂಡ ಈ ಏನು ಬಂಗಾರ ನಾವು ಕಡಗ ಕೊಟ್ಟಿದ್ದೀವಿ ಅದು ಸಾಲಲ್ಲ ಅಂತ ನಾನಂದು ಕೂಡ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ದೇವರು ಕರುಣಿಸಲಿ. ಇವರು ಮಾಡ್ತಿರ್ತಕ್ಕಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ ತೃಪ್ತಿಯನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ರಂಗಭೂಮಿ ಕಲಾವಿದರು ಇವತ್ತು ನಾಟಕ ಒಂದು 5 ನಿಮಿಷ ನಾನು ನೋಡಿದೆ. ನಾಟಕ ಭಾಳ ಚೆನ್ನಾಗಿ ಮಾಡ್ತಾ ಇದೆ. ನನಗಾದರೂ ಕೂಡ ಈಗ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಿಸಿದೆ ಏನು ಅಂತಂದರೆ, ಇವರೆಲ್ಲ ಭಾಳಷ್ಟು ಮನೆ ಮಠ ಜೀವನವನ್ನು ರಂಗಭೂಮಿಗೆ ಅವರು ಇಟ್ಟಿರ್ತಕ್ಕಂಥವ್ರು, ಸೇವೆ ಮಾಡಲಿಕ್ಕೆ, ರಂಗಭೂಮಿ ಸೇವೆ ಮಾಡಲಿಕ್ಕೆ ಇದ್ದಾರೆ. ಅವರ ಸೇವೆ ನಾವೆಲ್ಲ ಬಂದು ಕೂತ್ಕೊಂಡು ನಾಟಕ ನೋಡ್ತೀವಿ, ಭಾಳ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತೀವಿ. ಆದರೆ ಅವರಲ್ಲಿರ್ತಕ್ಕಂಥ ಈ ಒಂದು ಕಲೆ, ಇದರ ಶ್ರಮದಕ್ಕೆ ಒಂದು ಬೆಲೆಯನ್ನು ನಾವು ಯಾರೂ ಕೂಡ ಕಟ್ಟಲಿಕ್ಕೆ ಆಗದಿರ್ತಕ್ಕಂಥ ಅವರ ಶ್ರಮ ಇದೆ. ಅದಕ್ಕೆ ನಾನು ಶಂಕರೇಗೌಡರಲ್ಲಿ ಒಂದು ವಿನಂತಿ, ನಿಮ್ಮ ರಂಗಭೂಮಿ ಕಲಾವಿದರ ಸಂಘ ಏನಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ, ಯಾಕೆಂದರೆ ಇವತ್ತಿನ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಭಾಳ ಕಷ್ಟ. ಇವತ್ತು ಯಾರಿಗಾರ ಕೂಡ ಕಾಯಿಲೆ ಬಂದರೆ ಅವ್ರಿಗೆ ಹಾಸ್ಪಿಟಲೈಸೇಷನು ಮತ್ತು ಇನ್ನೊಂದಕ್ಕೆ ಭಾಳಷ್ಟು ದುಡ್ಡಿನ ಬೇಕಾಗ್ತದೆ. ಅದರಿಂದ ಇವತ್ತಿನ ಕಾಲದಲ್ಲಿ ಅವ್ರಿಗೆ ಒಂದು ವಿಮೆಯನ್ನು ಮಾಡಿಸುವಂಥ ಕೆಲಸವನ್ನು ನಮ್ಮ ಶಂಕರೇಗೌಡರು ರಂಗಭೂಮಿ ಕಲಾವಿದರಿಗೆ ಒಂದು ವಿಮೆಯನ್ನು ಮಾಡಿಸುವಂಥದ್ದನ್ನು ಮಾಡಲಿ. ಬೇಕಾದ್ರೆ ನನಗೆ ಫಸ್ಟ್ ಇನ್ಸ್ಟಾಲ್ಮೆಂಟು ಏನು ಕೊಡಬೇಕು ಅಂತಿದ್ರೆ ನಿಮ್ಮ ರಂಗಭೂಮಿ ಕಲಾವಿದರಿಗೆ ನನ್ನ ಕಡೆಯಿಂದ ನಾನು ಮಾಡಿಕೊಡುವಂಥದ್ದನ್ನು ನಾನು ಮಾಡ್ತೀನಿ. ಇವತ್ತು ಅವರ ಆರೋಗ್ಯ, ಯಾಕೆಂದರೆ ಅವರು ಮನೆ ಮಠ ಎಲ್ಲ ಬಿಟ್ಟು ಈ ಒಂದು ರಂಗಭೂಮಿ ಕಲೆ ಕಡೆಗೆ ಅವರ ಗಮನವನ್ನು ಹರಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಜಕ್ಕೂ ಕೂಡ ನಾನು ಕೈ ಮುಗಿದು ಅವರಿಗೆ ನಮಸ್ಕರಿಸಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನೀವು ಮಾಡ್ತಿರ್ತಕ್ಕಂಥ ಈ ಒಂದು ರಂಗಭೂಮಿ ನಾಟಕೋತ್ಸವ ಯಶಸ್ವಿಯಾಗಲಿ, 10 ದಿನದ ಕಾರ್ಯಕ್ರಮ ಚೆನ್ನಾಗಾಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಶಂಕರೇಗೌಡರಿಗೆ ಹೋದ ವರ್ಷ ಕೂಡ ನಾನು ಹೇಳಿದೆ, ಶಂಕರೇಗೌಡರಿಗೆ ನೀವು 10 ದಿನ ಮಾಡ್ತೀರಿ, ಆದರೆ ನಮಗೆ ಈ 10 ದಿನ ನಮ್ಮ ಶಾಲೆ ಕಾಲೇಜುಗಳಲ್ಲಿ 10 ದಿನ ಮಾಡೋಕ್ಕಾಗೋದಿಲ್ಲ. 1 ದಿನದ ಅಥವಾ 2 ದಿನದ ನಾಟಕೋತ್ಸವ ಮಾಡ್ತೀವಿ. ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳುಗಳಿಗೆ ಒಂದು ಪ್ರೋತ್ಸಾಹ ಸಿಗೋ ನಿಟ್ಟಿನಲ್ಲಿ ಅಟ್ಲೀಸ್ಟ್ 1 ಗಂಟೆ ಅಥವಾ 1.5 ಗಂಟೆ ಕಾರ್ಯಕ್ರಮಗಳನ್ನು, ನಾಟಕವನ್ನು ನೀವು ಮಾಡಿ ನಮ್ಮ ಕಾಲೇಜಿನಲ್ಲಿ ನಿಮಗೆ ಅದಕ್ಕೆಲ್ಲ ಅನುಕೂಲಗಳನ್ನು ನಾನು ಮಾಡಿಕೊಡ್ತೀನಿ ಅಂತ ಕಳೆದ ವರ್ಷ ಕೂಡ ನಾನು ಶಂಕರೇಗೌಡರಲ್ಲಿ ಹೇಳಿದೆ. ಅದರ ಕಡೆಗೂ ಕೂಡ, ಯಾಕೆಂದರೆ ಇವತ್ತಿನ ಯುವ ಪೀಳಿಗೆಗಳು ಕೂಡ ನಮ್ಮಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಒಂದು ಕಲೆಯನ್ನು ಬೆಳೆಸಬೇಕಾದ್ರೆ ಯುವ ಪೀಳಿಗೆಗಳು ಕೂಡ ಅವ್ರಿಗೆ ಒಂದು ಆಸಕ್ತಿಯನ್ನು ಮೂಡಿಸಬೇಕಾಗ್ತದೆ. ಅದರ ಕಡೆಗೆ ನಿಮ್ಮ ರಂಗಭೂಮಿ ಕಲಾವಿದರ ಸಂಘ ಅದರ ಕಡೆಗೆ ಕೂಡ ಗಮನ ಕೊಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಈ ಸಮಾರಂಭಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವೇದಿಕೆ ಬರಲಿರ್ತಕ್ಕಂಥ ಎಲ್ಲ ಗೌರವಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಾಸ್ತಿ ಇದೆ, ಆದ್ದರಿಂದ ಚಲುರಾಜರವರು ಈ ಸಂದರ್ಭದಲ್ಲಿ ಶುಭವನ್ನ ಕೋರಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ನನಗೆ ಒಂಥರ ಗುರು ಇದ್ದಾಗಿದೆ. ನಾನು ಶಾಲಾ ದಿನಗಳಲ್ಲಿ
ನನಗಿಂತ 4 ವರ್ಷ ಸೀನಿಯರ್ ಅವರು, ಡಿಗ್ರಿ ಕಾಲೇಜು, ನಾನು PUC ಜೊತೆ ಓದ್ತಾ ಇರಬೇಕಾದ್ರೆ ನನಗೆ ಅವತ್ತಿನ ದಿನ ಮಾರ್ಗದರ್ಶಕರಾಗಿ ಎಲ್ಲ ವಿಚಾರಗಳಲ್ಲೂ ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ. ರಾಜಕೀಯ ಸಣ್ಣ ಪುಟ್ಟ ವಿಚಾರ ಬಂದಾಗ ನಾನು ಸಿದ್ದರಾಜಣ್ಣನ ಮುಖಾಂತರನೇ ನಾನು ಮುಂದುವರಿತೀನಿ. ಇವತ್ತು ತೈಲೂರಿನ ಬಡ ರೈತನ ಮಗನಾಗಿ ಹುಟ್ಟಿ 10 ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಆ ಕಾರ್ಯಕ್ರಮನ ನಾವು ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳು ಯಾವ್ದಾರ ಒಂದು ಸಮಯ ಸಿಕ್ಕಿದಾಗ ನಾವು ಹೇಳ್ದಂತೆ ಮಾಡ್ತೀವಿ. ಹಾಗೆ ವಿಮೆ ಮಾಡಿಸುವಂಥವ್ರು ದಯಮಾಡಿ ಅವರ ಹೆಸರು ನೊಂದಿಸಿ ಅದ್ರ ಬಗ್ಗೆ ಈಗಾಗಲೇ ಮಧುಮಾದೇಗೌಡರವರು ಅದ್ರ ಬಗ್ಗೆ ನಾವು ಅದು ಫಸ್ಟ್ ಪೇಮೆಂಟ್ ಇನ್ಸ್ಟಾಲ್ಮೆಂಟನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಯಾರ್ಯಾರು ವಿಮೆ ಮಾಡಿಸಿದ್ರೆ ಅವ್ರೆಲ್ಲ ಕೂಡ ಹೆಸರು ಕೊಡಿ ಅಂತ ಆಶಿಸ್ತಾ ಅವರು ಮಂಚೇಗೌಡರು DA ಮಂಚೇಗೌಡರು ಕೂಡ ಇವತ್ತು ಪುಟ್ಟ ಕಕ್ಕತ್ತಿದ್ವಿ. ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಕೊಡಬೇಕಾಗ್ತದೆ. ಹಾಗೆ ಇವತ್ತಿನ ನಾಟಕವನ್ನು ಪ್ರಕಾಶಾಚಾರ್ಯರು ಕೂಡ ತುಂಬ ಧನ್ಯವಾದ. ಎಲ್ಲ ಗೌರವಾನ್ವಿತ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರೇ ಹಾಗೂ ವೇದಿಕೆಯ ಮೇಲೆ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಈ ದಿವಸ ನಮ್ಮ ಸಿದ್ದರಾಜು ಅವರು ನಮ್ಮನ್ನು ಮುಂದೆ ತಂದವರೆಂದರೆ ಭಾಳ ಶ್ರಮಪಟ್ಟವ್ರೆ. ಅವ್ರಿಗೋಸ್ಕರ ಇವತ್ತು ಕಾರ್ಯಕ್ರಮ ಮಾಡಿದ್ರು ಭಾಳ ಸಂತೋಷವಾಯಿತು. ಹಂಗಾಗಿ ಮುಂದಿನ ದಿನದಲ್ಲಿ ಈ ರಂಗಭೂಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಆಶಿಸ್ತೀನಿ ಅಂತೇಳಿ ಕಾಲಾವಕಾಶ ಕಡಿಮೆ ಇದೆ. ಹಾಗಾಗಿ 12 ಮಾತುಗಳನ್ನ ಮುಗಿಸ್ತೀನಿ. ನಮ್ಮ ಅಣ್ಣೂರು ಸತೀಶ್ ಅವರು, ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಜೊತೆಯಾಗಿ ಬಂದುವಂಥವ್ರು, ಅವರನ್ನೇ ಕಳಿಸ್ಬೇಕು. ದಯಮಾಡಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ತಾರೆ. ಅಣ್ಣೂರು ಸತೀಶ್ ಅವರು, ಅಣ್ಣೂರು ಲಕ್ಷ್ಮಣ ಹಿರಿಯ ಪತ್ರಕರ್ತರ ಅವರ ಪುತ್ರರಾಗಿರುವಂಥ ಸತೀಶ್ ಅವ್ರಿಗೂ ಕೂಡ ಚಪ್ಪಾಳೆ ಮುಖಾಂತರ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ತಾಯಂದಿರಿಗೂ ನಮಸ್ಕರಿಸುತ್ತಾ, ರಂಗಭೂಮಿ ಚಾರಿಟಬಲ್ ಸೇವಾಸ್ ಟ್ರಸ್ಟ್ ಏನಿವತ್ತು ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು, ಇದು ತುಂಬ ಅತ್ಯದ್ಭುತವಾದಂಥ ಕಾರ್ಯಕ್ರಮ. ನಮ್ಮಲ್ಲಿ ನಾವು ಕನ್ನಡಾಂಬೆಯ ಮಕ್ಕಳಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಾಗಿ ಹುಟ್ಟಿರುವುದೇ ನಮಗೊಂದು ಹೆಮ್ಮೆ. ಅದನ್ನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು, ನಾವೆಲ್ಲರೂ ಕೂಡ 365 ದಿವಸನೂ ಕೂಡ ನಾವು ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಿತ್ಯೋತ್ಸವವನ್ನು ನಾವು ಭಾಗವಹಿಸ್ತೀವಿ, ನಿತ್ಯೋತ್ಸವನ ಆಚರಣೆ ಮಾಡ್ತೀವಿ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಸಿದ್ದರಾಜು ಅವರು ಮತ್ತು ಅವರ ಫ್ಯಾಮಿಲಿ ದೇವರು ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ. ಹೀಗೆ ರಂಗಭೂಮಿ ಕಲಾವಿದರಿಗೆ ನಮಗೆ ಆ್ಯಕ್ಚುಲಾಗಿ ಹಿರಿಯ ಥಿಯೇಟ್ರ್ ಏನಂತೀವಿ ನಾವು, ಫಿಲ್ಮ್ಗಳಲ್ಲಿ ಅವಕಾಶಗಳು ಸಿಗೋದು ಕಷ್ಟ. ನಾನು ಒಬ್ಬ ಕಲಾವಿದೆ ಅಂತ ಹೇಳೋದಕ್ಕೆ ನನಗೂ ಕೂಡ ಇಷ್ಟ. ನಾನು ಒಂದು ಕಲಾವಿದೆಯಾಗಿ ನಾನು ಮಂಜುಳಾ ಗುರುರಾಜರ ಶಿಷ್ಯೆ, ನಾನು ಗಾಯಕಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ. ಅದರ ನಂತರ ನಾನು KM ದೊಡ್ಡಿ ಭಾರತಿ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನನ್ನ ಮಳವಳ್ಳಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದದ್ದೇ ನನಗೊಂದು ಹೆಮ್ಮೆ. ಆದರೆ ನನ್ನ ಈ KM ದೊಡ್ಡಿ ಭಾರತಿ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಈ ಒಂದು ವೇದಿಕೆಗೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸುಂದರ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ನನ್ನ ಅತಿಥಿ ಗಣ್ಯರೇ, ಎಲ್ಲ ನನ್ನ ಕಲಾವಿದ ಬಂಧುಗಳೇ, ಸಿರಿಗೆರೆ ರಂಗಭೂಮಿ ಕಲಾವಿದ ಸಂಘದ ಎಲ್ಲ ಸದಸ್ಯರೇ ಹಾಗೂ ಭಾರತೀಯ ನಗರದ ಎಲ್ಲ ಕಲಾ ಸಂಘಗಳ ಸದಸ್ಯರೇ ಮತ್ತು ಪದಾಧಿಕಾರಿಗಳೇ, ಹಾಗೆ ನಮ್ಮ ತೈಲೂರು ಗ್ರಾಮದಿಂದ ಬಂದಿರುವಂಥ ಎಲ್ಲ ನನ್ನ ಗ್ರಾಮಸ್ಥರೇ ಮತ್ತು ಮುಖಂಡರೇ. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಈ ಒಂದು ಸಾಧನೆ ಮಾಡಬೇಕಾದ ಕಾರಣ ನಾನು ಮಾಡ್ಬೋದು ನಿಂತ್ಕೊಂಡು ನನ್ನ ಜೊತೆ ನೀವೆಲ್ಲ ಇರ್ತೀರಲ್ಲ, ಅದೇ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದೀನಿ. ಚಪ್ಪಾಳೆನ ಒಬ್ಬನೇ ತಟ್ಟಕ್ಕಾಗಲ್ಲ, ಎಲ್ಲರ ಜೊತೆ ಸೇರಬೇಕು. ಎಲ್ಲರೂ ಹೇಳ್ತಾರೆ ನೀನು ಏನು ಪೊಲೀಸ್ ಕೆಲಸ ಬಿಟ್ಬಿಟ್ಟಿದ್ದೀಯ ಅಂತ. ಇಲ್ಲ, ರಾತ್ರಿ ಕರ್ತವ್ಯ ಮಾಡಿ ಇವತ್ತು ಎಲ್ಲರ ಜೊತೆ ಕರ್ತವ್ಯ ಮಾಡ್ತೀನಿ, ಇವ್ರ ಜೊತೆ ಸೇರಿ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಕೆಲವರೆಲ್ಲ ಹೊರಗೆ ತಗೊಂಡ್ರೆ ರಿಟೈರ್ಡ್ ಆಗ್ಬಿಟ್ರೆ ಅಂತಾರೆ. ಇಲ್ಲ, ನಾನು ಇಲಾಖೆಯಲ್ಲಿ ಕೆಲಸನ ಮಾಡಿಕೊಂಡು ಬದ್ಧನಾಗಿ ನಾನು ಇನ್ನೂ ಕೂಡ ಎಲ್ಲರ ಜೊತೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ದೀನಿ, ಬಿಡೋಕ್ಕಾಗ್ತಲ್ಲ. ಏನೇ ಕಾರ್ಯಕ್ರಮ ಇದ್ರು ಬರ್ತಾರೆ, ಮಾಡ ಅಂತಾರೆ. ಕಣ್ಣು ಕ್ಯಾಪ್ ಇರ್ಬೋದು, ಗಿಡ ನೆಡೋ ಕಾರ್ಯಕ್ರಮ ಇರ್ಬೋದು, ಮತ್ತು ಪರಿಸರ ಕಾರ್ಯಕ್ರಮದ ಎಲ್ಲದಕ್ಕೂ ಬರೋತಾರೆ. ನಾನು ಮಾಡಲೇಬೇಕು. ನಾಟಕೋತ್ಸವಗಳಿರ್ಬೋದು, ನಮ್ಮೆಲ್ಲ ಕಲಾವಿದರು ಸಂಗ್ರಹಗಳು ಇರೋದಾಗ ನಾವು ಇಲ್ಲ ಅನ್ನೋಕ್ಕಾಗಲ್ಲ, ನಮ್ಮ ಕಲಾವಿದರು ಬೀಳೋದಾಗ ಇಲ್ಲ ಅನ್ನೋಕ್ಕಾಗಲ್ಲ, ಮಾಡಲೇಬೇಕು.
ನಾನು ಚಿಕ್ಕದೇನೆ ನನ್ನ ತಾಯಿಯನ್ನು ಕಳ್ಕೊಂಡಾಗ ಶ್ರೀಮತಿ ಜಯಮ್ಮನವರ ನನಗೆ ಆಸರೆಯಾಗಿ ನಿಂತವರು ನಮ್ಮ ಸಾಕಂತವರು ಪುಟ್ಟಮ್ಮವರು ನನಗೆ 3 ಜನ ತಾಯಿಯರು ಲೆಕ್ಕದಲ್ಲಿ. ಒಂದು ಎತ್ತ ತಾಯಿ, ಒಬ್ಬರು ಸಾಕಿದ ತಾಯಿ, ಒಬ್ಬರು ಎಡೆಯ ತಾಯಿ. ನನ್ನನ್ನು ತುಂಬ ಚೆನ್ನಾಗಿ ಸಾಕ್ತಂಥವ್ರು ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಒಳ್ಳೇದು ಮಾಡೋ ಅಂತ ಹೇಳ್ಕೊಟ್ಟಂಥವ್ರು ನಮಗೆ ನಮ್ಮ ಪುಟ್ಟಮ್ಮವರು, ನಮ್ಮ ತಾಯಿಯ ತಂದೆಯ ತಂಗಿ. ಅವ್ರನ್ನ ಇವತ್ತು ನೆನ್ಕೊಂಡಿಲ್ಲ ಅಂದರೆ ನಾನು ತಪ್ಪಾಗುತ್ತೆ. ಯಾಕೆಂದರೆ ನಾನು ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂದರೆ ಅವರ ಒಂದು ಒಳ್ಳೆಯ ಅವರು ನಮಗೆ ಸ್ವಲ್ಪ ಬಡತನ ಇದ್ರು ಕಷ್ಟ ಇದ್ರು ಕೂಡ ಅವ್ರು ಹೇಳ್ಕೊಳ್ತಿದ್ದು ನಮಗಿಂತ ಪರರಿಗೆ ಜೊತೆಲಿ ಸಹಕಾರ ಮಾಡಬೇಕು ಅಂತ. ಅವರನ್ನೆಲ್ಲ ನೆನ್ಕೊಳ್ಳಬೇಕು. ಎತ್ತ ತಾಯಿ ನಾನು 4 ವರ್ಷ ಇದೆಲ್ಲ ತೀರೋದ್ರು. ನಮ್ಮ ಅತ್ತಿಗೌಡರ ಕುಟುಂಬದಿಂದ ಒಂದೇ ಊರಲ್ಲಿ ಇದ್ದಂಥ ದೇವರು ಅವರ ತೀರ್ಕೊಂಡ ನಂತರ ನನಗೆ ತಾಯಿಯಾಗಿ ಅತ್ಯಂತವಾಗಿ ಅತ್ಯದ್ಭುತವಾಗಿ ನಮ್ಮ ಬೆಳೆದಂಥವ್ರು ನನ್ನ ಪುಟ್ಟಮ್ಮವರು. ಹಾಗೆ ನನ್ನ ತಿಥಿ ತಿಳಿದಂಥವ್ರು ಚಿಕ್ಕಲಿಂಗಯ್ಯ ಗುರುಗಳು ಮಾಸ್ಟ್ರು. ಈ ನಾಟಕೋತ್ಸವಕ್ಕೆ ತಂದಂಥವರು ನಮ್ಮ ಊರಿಂದ ನಮ್ಮ ಚಂದ್ರಗೌಡ ಮತ್ತು ನಮ್ಮ ನೇಣ ಎಲ್ಲ ಹಾಗೆಲ್ಲ ಸಾಲದಿಂದಲೇ ನಾಟಕಕ್ಕೆ ತಂದರು. ಚಿಕ್ಕಲಿಂಗಯ್ಯನವ್ರು ಸೇರಿದಂತೆ ನಮ್ಮ ರಾಜಣ್ಣನವರು ಎಲ್ಲ ಸೇರಿ ತಂದರು. ಹಾಗೆಯೇ ಪೌರಾಣಿಕ ನಾಟಕಕ್ಕೆ ಬಂದಾದಾಗ ನಿಮ್ಮ ಭೀಮಪಾದ ಅವರು ಗಿರಿಯಪ್ಪಯ್ಯವರು ನೀವು ಮಾಡಿ ಸಣ್ಣ ಪುತ್ರ ಪಾತ್ರ ಮಾಡಬೇಡಿ ಅಂತ ಹೇಳಿ ಅವ್ರು ಮಾಡಿದ್ರು. ಸಾಮಾಜಿಕ ನಾಟಕಗಳನ್ನ ಶುರು ಮಾಡಿದಂಥ ಕಾಲದಲ್ಲಿ ಮೊದಲನಾಗಿ ನಮ್ಮ KP ದೊಡ್ಡಿ ದೇವರಾಜ್ ಅವರು ನಮಗೆ ಸಾಮಾಜಿಕ ನಾಟಕದಲ್ಲಿ ಕಥಾನಾಯಕನ ಪಾತ್ರ ಮಾಡಬೇಕು ಅಂತ ಹೇಳಿದರು. ಅವರನ್ನು ನೆನ್ಕೊಳ್ಬೇಕು. ಆನಂತರ ನಾನು KM ದೊಡ್ಡಿಗೆ ಬಂದಾಗ ಅದಕ್ಕೆ ಮತ್ತೆ ದೇವರಾಜ್ ಅವರು ಪರಿಚಯ ಆಗಿದ್ರು ಕೂಡ ನನಗೆ ಅತಿಯಾಗಿ ನನ್ನ ಜೊತೆ ಬಾಂಧವ್ಯನ ಬರ್ತಂಥದ್ದು CA ಕೆರೆ ರಂಗಭೂಮಿ ಸಂಘದ ಎಲ್ಲ ಸದಸ್ಯರ ಜೊತೆ ನಮ್ಮ ಪರಚಾಕ್ತಳಿ ಸಂಕ್ರಮಣ. ಆಗ ಅವರು ರಕ್ಷಣಾ ವೇದಿಕೆಯಲ್ಲಿದ್ದರು. ನಾನು ಕಾರ್ಡ್ಗಳನ್ನ ಕೊಟ್ಟೆ, ಬಾತ್ಮೀದಾರ ಕಾರ್ಡ್ಗಳನ್ನ. ಯಾರು ರಸ್ತೆ ಬಂದು ಯಾರು ಪೊಲೀಸ್ ವಿರುದ್ಧವಾಗಿ ಗಲಾಟೆ ಮಾಡ್ತಾರೆ, ರಸ್ತೆ ಬಂದು ಹೋರಾಟಗಳು ಮಾಡ್ತಾರೆ, ರೈತಪರ ಹೋರಾಟಗಾರಗಳನ್ನ ಗುರುತಿಸಿ ನಾನು ಪೊಲೀಸ್ ಜೊತೆ ಬಾಂಧವ್ಯ ಬೆಳೆಯಲಿ ಅಂತ ಬಾಂಧವ್ಯ ಬೆಳೆದಂಥ ಬಾತ್ಮೀದಾರರ ಕಾರ್ಡ್ಗಳನ್ನು ಹೋರಾಟಗಾರರಿಗೆ ಕೊಟ್ಟೆ. ಹೋರಾಟಗಾರರು ನಾನು ನೋಡಿದಾಗ ನಲ್ಗೂರಿಗೆ ಬಂದಾಗ KM ದೊಡ್ಡಿಯಿಂದ ನಲ್ಗೂರಿಂದ KM ದೊಡ್ಡಿ ಬಂದು ಎಲ್ಲ ಜನ ಸ್ವಲ್ಪ ಹೊರಟುಗಳಾಗಿದೆ ಅಂತೀವಿ. ಆಗ ನನ್ನ ಜೊತೆ ಸೇರಿ ಎಲ್ಲ ಸಂಘಟನೆಗಳು ಸೇರಿದಂಥ ಸಂದರ್ಭದಲ್ಲಿ ಪೊಲೀಸು ಜನಸ್ನೇಹಿ ಪೊಲೀಸ್ ಆಗ್ಬಾರ್ದು. ಪೊಲೀಸ್ ಅಂದರೆ ಎಲ್ಲರಿಂದ ಬಂದು ಅಂತ ತಿಳ್ಕೊಳ್ತೀವಿ ಈಗ ಭಾಗ ಜನ. ಯಾಕೆಂದರೆ ಕಬ್ಬೂರು ಗಲಾಟೆ ಆ ಗಲಾಟೆ ಆಯ್ತಾ ಇರ್ತಿದ್ದೋ. ಆಗ ನಮ್ಮೂರಿಗೆ ಹೊಡೆದಿದ್ರು, ಅವ್ರಿಗೂ ಅಡ್ಡಾಕ್ತಿದ್ರು. ಅವ್ರನ್ನ ವಿಲಂತ ನೋಡಿದ್ದು ನಾವು ಬಂದು ಬಾಂಧವ್ಯನ ಬೆಳೆಸ್ತೋ ಜೊತೆ. ಆಗ ನನಗೆ ತುಂಬ ಜೊತೆ ಸಹಕಾರ ನೀಡಿದಂಥ ನಮ್ಮ ಸಂಘಟನೆಗಳು ನಮ್ಮ ಬೆಳಗ್ಗೆ ಮಟ್ಟದಲ್ಲಿ ಅದರಲ್ಲಿ ನಮ್ಮ ವೆಂಕಟೇಗೌಡರು ನನ್ನನ್ನು SBT ಕೊಟ್ಟಿಲ್ಲ ಎಲ್ಲ ಇಲ್ಲಿ ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರನ್ನು ನಾನು ಈ ಮಟ್ಟಕ್ಕೆ ಬೆಳೆಸೋಕ್ಕೆ ನನಗೆ ಪ್ರಯತ್ನ ಪಟ್ಟರು. ಅವರೇ ಮತ್ತು ಯೋಗೇಂದ್ರ ಕುಮಾರ್ ಅಂತ DSP ಆಗಿದ್ದಾರೆ. ನನಗೆ ಅತಿ ಮುಖ್ಯವಾಗಿ ಎತ್ತ ತಾಯಿ, ಸಾಗೆ ತಾಯಿ, ಅನ್ನ ಕೊಟ್ಟವ್ರನ್ನ ಮರಿಬಾರ್ದಲ್ವ. ಚರಣ್ ರೆಡ್ಡಿ ಅವರು ನನ್ನ ಬಡತನವನ್ನು ಹೇಳ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿದಾಗ IPS ಆಗಿದ್ರು. ಅವರು ನನ್ನ ಹೈಟ್ ವೈಟ್ ಆಗಿ ಇದ್ದಿದ್ದರಿಂದ BPED ಮಾಡ್ತಾರೆ ಮೈಸೂರಲ್ಲಿ. ನೀನು ಓಡು ಕೆಲಸ ಕೊಡ್ತೀನಿ ಅಂದರೆ ನನಗೆ ಅನ್ನದಾತರಾಗಿ ಅವರು ಇವತ್ತು ತಿರ್ಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಎತ್ಕೊಳ್ಳಬೇಕು. ಇನ್ನು ಬರಬೇಕು ಅಂದರೆ ಅವರೇ ಕಾರಣ. IPS ಚರಣ್ ರೆಡ್ಡಿ ಅವ್ರಿಗೂ ಕೂಡ ನೆನೆಸ್ಕೊಳ್ತಾ CA ಕೆರೆ ರಂಗಭೂಮಿ ಹಾಗೆ ಒಂದು ಸಂಘಟನೆ ಊರಲ್ಲಿ ಮಾಡಬೇಕು ಅಂದಾಗ ನಮ್ಮ ಸಂಘಟನೆ ಮಾಡಿದಾಗ ಪುಟ್ಟಯ್ಯನವರು ಮತ್ತು ನಮ್ಮ ಸಂಘಟನೆ ಎಲ್ಲ ಕನ್ನಡ ಜ್ಯೋತಿಗಳ ಸಂಘದ ನಮ್ಮ ತೈದರು ನಮ್ಮ ಸಂಘದ ಎಲ್ಲ ಒಬ್ಬರ ಹತ್ರ ಅಂದರೆ ಎಲ್ಲ ಬೇಜಾರಾಗುತ್ತೆ. ಎಲ್ಲ ನಮ್ಮ ಕನ್ನಡ ಜ್ಯೋತಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ನನ್ನ ಜೊತೆಗೂಡಿ ನನ್ನ ಶಾಲಾ ದಿನಗಳಲ್ಲಿ ಹೇಳಿದೆ. ಆದರೂ ಕೂಡ ಎಲ್ಲರ ಸಂಘದ ಸದಸ್ಯರು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ, ಹಾಗೆಯೇ ನನ್ನ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅವ್ರಿಗೂ ಕೂಡ ವಂದನೆ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನನ್ನ ಸಾಧನೆ ಮಾಡ್ಬೇಕಾದ್ರೆ ಎಲ್ಲ ಬೆನ್ನಿಂದ ನೀವಿರ್ತೀರಾ, ನೀವು ಹೇಳೋದನ್ನು ನಾನು ಮಾಡ್ತಾ ಇರ್ತೀನಿ. ನೀವು ಹೇಳೋದಕ್ಕೆ ಯಾವುದೂ ಕೂಡ ತಲೆಬಾಗಿ ಕೆಲಸ ಮಾಡ್ತಾ ನಿಮ್ಮ ಜೊತೆ ಇರ್ತಿದ್ದೀನಿ, ಮುಂದೆನೂ ಕೂಡ ಇರ್ತೀನಿ ಅಂತ ಹೇಳ್ತಾ, ಅದರಲ್ಲಿ ಮುಖ್ಯವಾಗಿ ನಾನು ಅತಿ ಮುಖ್ಯವಾಗಿ ಸಮಯ ಕೇಳಿದ್ರು ತಪ್ಪಾಗಲ್ಲ ನನ್ನ ಪತ್ನಿ ಪವಿತ್ರ. ಯಾಕೆಂದರೆ ಅತಿಯಾಗಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದರೆ ನಾನು ಹೊರನಾಟದಲ್ಲಿ ಸುಮಾರು ಸಾರಿ ಜೊತೆ ಮನೆಯಲ್ಲಿ ಇದ್ದು ಕಲಾಕಾರಕ್ಕೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ನನ್ನ ಡ್ಯೂಟಿ ಸಂದರ್ಭದಲ್ಲಿ ಬಂದಾಗ ನೈಟ್ ಮೂಲಕ ಡೇ ಬಂದಾಗ ಇಲ್ಲಿ ಹಾಗೆ ನನಗೆ ತುಂಬ ಸಹಕಾರ ನನ್ನ ಮಗಳು, ಪುತ್ರಿ ಮೂರತ್ರಿ, ನನ್ನ ಸಂಬಂಧಿಕರು, ಮತ್ತೆ ಮೌನ ಎಲ್ಲ ನಮ್ಮ ಕುಟುಂಬದ ಎಲ್ಲ ಸದಸ್ಯರು, ನಮ್ಮ ತಂದೆ ತಂಗಿರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಮೊದಲನಾಗಿ ನನ್ನ ಮಿಸಸ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಪವಿತ್ರ ನನ್ನ ಪತ್ನಿಯವರಿಗೆ ಧನ್ಯವಾದ ಹೇಳಲೇಬೇಕು. ಅವರು ಇವತ್ತು ನನ್ನನ್ನು ಬಿಟ್ಟಿರೋದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು. ಅದೇನಾದ್ರು ಹೇಗೆ ಹೋಗ್ತೀಯಾ, ಏನು ಮಾಡ್ತೀಯ ಅಂತ ಮನೆಯಲ್ಲಿ ಮಡದಿ ಬೆಂಗಾಲವಾಗಿಲ್ಲ, ಬೆನ್ಮೂಳೆ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೆ
ಧನ್ಯವಾದಗಳು ಹೇಳ್ತಾ ನಮ್ಮ ಇಬ್ಬರು ಬಾಮೈಕ್ಗಳು ಇದ್ದಾರೆ, ಅವ್ರಿಗೂ ಕೂಡ ಎಲ್ಲ ಧನ್ಯವಾದಗಳು ಹೇಳ್ತಾ ಅಸ್ವಸ್ಥ ಆಗಿರ್ತಾರೆ, ಎಲ್ಲ ಎಡಬಲ ನನ್ನ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾರೆ. ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ, ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಅದೇ ರೀತಿ ಈ ಮದ್ದೂರು ಕ್ಷೇತ್ರ ಶಾಸಕರಂತ ಉದಯ ಅವರನ್ನ ಕರ್ಕೊಂಡಾಗ ಅವರು ಕೂಡ ಜಾಗವನ್ನು ಗುರುತಿಸಿ ನಾವು ಬೇಕಾದ್ರೆ ನಮ್ಮ ಕಲಾಮಂದಿರವನ್ನು ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಮಧುಮಾದೇವರು ಕೂಡ ನಾವು ಹೇಳಿದ್ದು. ಈಗ ಆ ವಿಚಾರದ ಬಗ್ಗೆ ಒಂದೆರಡು ಮಾತಾಡಬೇಕಂತೇಳಿ ಮಧುಮಾದೇವರು ನೀವು ಜಾಗ ಗುರುತು ಮಾಡಿಕೊಟ್ರೆ ಅದಕ್ಕೆ ಕೊಡಿಸುವಂಥದ್ದನ್ನು ನಾವು ಮಾಡ್ಬೋದು. ನೀವು ಜಾಗನೇ ಕೊಡಿ ಅಂತಂದರೆ ಇವತ್ತು KM ದೊಡ್ಡಿಲಿ 1 ಎಕರೆಗೆ 4 ಕೋಟಿ ಹಾಕ್ಬಿಡ್ತದೆ. ನಾವೆಲ್ಲ ಸರ್ಕಾರಿ ಜಾಗ ಎಲ್ಲಿದೆ ನೀವು ಹುಡುಕಿ ಅಲ್ಲ ಗೊತ್ತಾಗ್ತದೆ ಜಾಗ. ಎಲ್ಲರಿಗೂ ನಮಸ್ಕಾರ. ಮತ್ತು ಇದು ಭಾಷಣ ಮಾಡೋ ಸಮಯ ಅಲ್ಲ, ಅಥವಾ ಬ್ಯಾಂಕ್ನಲ್ಲಿ ಇದ್ದಿದ್ರೆ ಬಡವರೆಲ್ಲ ತುಂಬ ಅಭಿವೃದ್ಧಿ ಆಗ್ತಿದ್ರೇನೋ. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಕಲಾವಿದರಾಗಿ. ನಿಮ್ಮೆಲ್ಲ ಪ್ರೋತ್ಸಾಹ ಅವ್ರಿಗಿರಲಿ. ನಾವು ಕೂಡ ನಮ್ಮ ಈ ವೇದಿಕೆಗೆ ಮಾತಾಡ್ಸೋಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಹಾಗೂ ಮಾತನಾಡಿದ ಎಲ್ಲ ಸಂಘಗಳ ಪರವಾಗಿ ಅವರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ತೈಲೂರು ಸಿದ್ದರಾಜ್ ಅವರಿಗೆ ತವರೀತಿ ಇವತ್ತು ತವರಿನ ಸನ್ಮಾನವನ್ನ ಅವರ ದಂಪತಿಗಳಿಗೆ ಅವರಿಗೆ ರೇಷ್ಮೆ ಸೀರೆಯನ್ನ ಕೊಡುವುದರ ಮುಖಾಂತರ, ಅರ್ಶಿನ ಕುಂಕುಮವನ್ನು ಕೊಡುವುದರ ಮುಖಾಂತರ, ಹಾಗೆ ನನ್ನ ಸದಸ್ಯರು ಪದಾಧಿಕಾರಿಗಳು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ತೈಲೂರಿಂದ ಬಂದಿರತಕ್ಕಂಥ ಗ್ರಾಮಸ್ಥ ಈಗ ದಯಮಾಡಿ ಆಹ್ವಾನಿತ ಹಲವಾರು ವಿಚಾರಧಾರೆ ಹಂಚಿಕೊಂಡಂತ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಹಾಗೂ ನಮ್ಮ ಮುಖಂಡರಾದಂಥ ಮಧುಮಾದೇವರನ್ನು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೆ ರಘುವಣ್ಣವ್ರಿಗೂ ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ, ವೇದಿಕೆ ಎಲ್ಲ ಗಣ್ಯರಿಗೂ ಕೂಡ ಕೆಂಪೇಗೌಡರು ಇದ್ದಾರೆ, ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ಪತ್ರಕರ್ತರ ಸತೀಶ್ ಅವರಿಗೋಸ್ಕರ ಪ್ರಿಯರಿಗೂ ಯಾರು ಆಭಾಸ ವಿಧಾನಕ್ಕೊಂದು ಮಾಡಿ ಅವರು ನಾಟಕವನ್ನು ನೀವು ಪ್ರಾರಂಭ ಮಾಡಿ ಅಂತ ನಾಟಕ ಕಾರ್ಯಕ್ರಮ ಮಾಡಲು ಬಂದಿರುವಂತಹ ಬೆಂಗಳೂರು ಬರಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗೆ ಕನ್ನಡ ಜ್ಯೋತಿ ಯುವಕ ಸಂಘದ ಪದಾಧಿಕಾರಿಗಳು ದಯಮಾಡಿ ಬರಬೇಕು. ಹಾಗೆ ಆಟೋ ಚಾಲಕರು
ಹಾಗೂ ನಾಟಕೋತ್ಸವದ ಪರವಾಗಿ ಎಲ್ಲ ಬಂಧುಗಳ ಪರವಾಗಿ ತನ್ನ ಬಿಡುವಿನ ವೇಳೆಯಲ್ಲಿ, ತನ್ನ ಎಲ್ಲ ವೃತ್ತಿ ಬದುಕಿನ ಬಿಡುವಿನ ವೇಳೆಯಲ್ಲಿ ತನ್ನ ವೃತ್ತಿ ಬದುಕಿನ ಜೊತೆಗೆ ಮನೋರಂಜನೆ ಕೂಡ ಬಹಳ ಮುಖ್ಯ, ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು. ಹಳೆಯ ಕಾಲದಲ್ಲಿ ಬಯಲಾಟ, ನಾಟಕ, ರಂಗಗೀತೆಗಳು, ಕೋಲಾಟ, ಗೆಜ್ಜೆ ಕುಣಿತ ಇಂಥ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ತಮ್ಮ ಬಿಡುವಿನ ವೇಳೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರು. ಈಗ ಇವರು ಕಲೆ ಉಳಿದಿದೆ, ಹೋಗಿಲ್ಲ ಅಂತಲ್ಲ, ಆದರೆ ಕಲೆಯ ಸ್ವರೂಪ ಬದಲಾವಣೆ ಆಗಿದೆ ಅಷ್ಟೇ. ಆದಾಗ್ಯೂ ಎಲ್ಲ ತಮ್ಮ ಗ್ರಾಮೀಣ ಪ್ರತಿಭೆಗಳು ಹಳೆಯ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ನಿಜವಾಗ್ಲೂ ಸಂತಸದ ವಿಚಾರ. ನನಗೆ ಇವತ್ತಿಗೂ ಹೇಳಬೇಕು ಅಂತಂದರೆ ಈ ಜಾನಪದ ಕಲೆ ತುಂಬ ಇಷ್ಟ. ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ಎಲ್ಲಾರು ಒಂದು ಕಡೆ ಒಂದು ಜಾನಪದ ಕಲಾತಂಡಗಳು ಹೋಗ್ತಾ ಇದೆ ಅಂತಂದರೆ ಅದು ತುಂಬ ಖುಷಿ. ನಾನು ಎಷ್ಟು ಬ್ಯುಸಿ ಇದ್ದರೂ ಕೂಡ ವೆಹಿಕಲ್ ನಿಲ್ಲಿಸ್ಬಿಟ್ಟು ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಟೈಮ್ ಇದ್ದರೆ ನೋಡ್ಬಿಟ್ಟು ಬಂದೆ ಸಾಕ್ತೀನಿ ನಾನು, ಖುಷಿ ನನಗೆ. ಅದೇ ರೀತಿಯಲ್ಲಿ ನಮ್ಮ ಊರಲ್ಲೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ಉತ್ಸವಗಳು ಮಾಡ್ತೀವಿ. ಸುಮಾರು ಕಲಾ ತಂಡಗಳು ಬೇರೆ ಬೇರೆ ಮಂಗಳೂರು, ಮೈಸೂರು, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಿಂದ ಕಲಾ ತಂಡಗಳನ್ನು ನಡೆಸಿ ನಮ್ಮ ಮನೋರಂಜನೆ ಇವತ್ತು ಕೊಡ್ತಾ ಇದ್ದೀವಿ. ಅಂಥ ಪ್ರತಿಭೆಗಳು ಇವತ್ತು ಉಳಿದಿದ್ದಾವೆ. ಗ್ರಾಮೀಣ ಮಟ್ಟದಲ್ಲೂ ಕೂಡ ಎಷ್ಟೇ ನಾವು ಮುಂದುವರೆದಿದ್ರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಹಳೆಯ ಪ್ರತಿಭೆಗಳು ಇವತ್ತು ಉಳಿದಿದೆ. ಅಂಥ ಪ್ರತಿಭೆಗಳು ನಮ್ಮ ಕಣ್ಮುಂದನೆ ಎಲ್ಲ ಕಾಣ್ತಾ ಇದ್ದಾವೆ. ಆ ಒಂದು ಪ್ರತಿಭೆಗಳ ಅನಾವರಣವೇ ಈ ಒಂದು ವೇದಿಕೆ. ಸೊ ವೇದಿಕೆ ನಮ್ಮದು, ಪ್ರತಿಭೆ ಅವರದು, ನೋಡುವ ಅವಕಾಶ ನಿಮ್ಮದು. ತಮ್ಮೆಲ್ಲರೂ ತುಂಬ ಮಾತಾಡೋದು ಬೇಕಾಗಿಲ್ಲ, ಏಕೆಂದರೆ ಎಲ್ಲ ಕಲೆಯನ್ನು ನೋಡೋಕ್ಕೆ ಬಂದಿದ್ದೀರಾ, ಅದಕ್ಕೆ ಟೈಮ್ ತಗೊಳ್ಳಲ್ಲ ನಾನು. ತಮ್ಮೆಲ್ಲರಿಗೂ ವಂದಿಸಿ, ಇವರ ಸಹಕಾರ, ನಿಮ್ಮ ಸಹಕಾರ, ನಿಮ್ಮ ಒಂದು ಆಶೀರ್ವಾದ ಈ ಕಲಾ ತಂಡಗಳಿಗೆ, ಕಲಾ ಪ್ರತಿಭೆಗೆ ಮುಂದುವರಿಯಲಿ. ನಮ್ಮ ಒಂದು ಸಹಕಾರನೂ ಮುಂದೆ ಇರುತ್ತೆ. ಇದೇ ಕಲೆ ಬೆಳ್ಕೊಂಡು ಹೋಗ್ಲಿ, ಮುಂದೆ ನಡ್ಕೊಂಡು ಹೋಗ್ಲಿ. ನಮ್ಮ ಗ್ರಾಮೀಣ ಪ್ರತಿಭೆಗಳು ಇಲ್ಲಿ ಮಟ್ಟದಲ್ಲ, ನಮ್ಮ ಈ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೂ, ವಿಶ್ವ ಮಟ್ಟದಲ್ಲೂ, ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ, ನಮ್ಮ ಸಹಕಾರ ಯಾವತ್ತಿಗೂ ಇರುತ್ತೆ. ನೀವು ಸಹಕಾರ ಕೊಡ್ತಾರೆ ಭಾವಿಸ್ಕೊಂಡು ಇವತ್ತು ನನ್ನನ್ನು ಕರೆಸಿದ್ದೀರ, ಇಲ್ಲಿಗೆ ನನ್ನನ್ನು ಸನ್ಮಾನ ಮಾಡಿದ್ದೀರ. ಅದರ ಪರವಾಗಿ ಎಲ್ಲ ನಮ್ಮ ಕಲಾವಿದರ ಪರವಾಗಿ, ಜನತೆಯ ಪರವಾಗಿ ಅವ್ರಿಗೆ ನನ್ನ ವಂದಿಸಿ, ನನ್ನ ದಯವಿಟ್ಟು ಬೇರೆ ಒಂದು ಪ್ರೋಗ್ರಾಮ್ ಇದೆ, ಹೋಗ್ತಾ ಇದ್ದೀನಿ, ದಯವಿಟ್ಟು ನಾನು ಬೀಳ್ಕೊಡಿ. ನಾನು ಯಾವತ್ತೂ ವೇದಿಕೆ ಮೇಲೆ ಮಾತಾಡಿಲ್ಲ. ನಮ್ಮ ಮಹೇಶಣ್ಣವರು ಎಲ್ಲ ಹೇಳಿದ್ದಾರೆ, ಎಲ್ಲ ಒಳ್ಳೆಯದಾಗಲಿ. ಒಂದೇನು ಅಂದರೆ, ಈ ರೈತ ಸಮುದಾಯಕ್ಕೆ ಬೆಳಗ್ಗೆಯಿಂದ ಸಾಕಾಗಿ ಎಲ್ಲ ಬಂದಿರ್ತಾರೆ. ಇಂಥ ಟೈಮಲ್ಲಿ ಇಂಥ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೂ ಮೆಂಟಲಿ ಒಂದು ಇದಿರುತ್ತೆ. ಸಿದ್ದರಾಜು ಮತ್ತು ನಮ್ಮ ಶಂಕರೇಗೌಡರು ತಂಡ ಇದನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಸುಮಾರು ವರ್ಷದಿಂದ ನಾನು ನೋಡಿರೋಂಗೆ. ದಯಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ನಮಸ್ಕಾರ. ಇಂದು ವೇದಿಕೆ ಪರವಾಗಿ ಲಾಯರ್ ಅವರು, ವಕೀಲರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕರೀತಾ ಇದ್ದೇವೆ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಹಾಗೂ ಈ 10 ದಿನಗಳ ಕಾರ್ಯಕ್ರಮವನ್ನು ನಾಟಕದ ಮೂಲಕ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಂಕರೇಗೌಡ್ರೆ ಹಾಗೂ ತೈಲೂರು ಸಿದ್ದರಾಜರವರೇ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ. ಶಂಕರೇಗೌಡರು ಮೊದಲೇ ಹೇಳಿದಾಗೆ ನಾಟಕ ನಡೆಯುವಾಗ ಸಣ್ಣ ಪುಟ್ಟ ಕಂಪ್ಲೇಂಟ್ ಬರುತ್ತೆ. ಸೊ ಅದನ್ನೆಲ್ಲ ಆವಾಗವಾಗ ಇವ್ರಿಗೆ ಹೇಳ್ಕೊಂಡು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾರೆ, ನಾವು ನಡೆಸ್ಕೊ ಹೋಗ್ತಾ ಇರ್ತಾರೆ. ನಾವು ಏಕ್ದಮ್ ನೀವು ಮಾಡಲೇಬೇಡಿ, ನಿಲ್ಲಿಸ್ಬಿಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ತುಂಬ ಕಂಡೀಷನು ಹಾಕೋಕ್ಕಾಗಲ್ಲ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಕಲೆ ಮತ್ತು ಸಂಸ್ಕೃತಿ ಉಳಿಬೇಕು, ರಂಗಭೂಮಿ ಕಲಾವಿದರು ಬೆಳಿಬೇಕು, ರಂಗಭೂಮಿ ಉಳಿಬೇಕು, ಕಲೆ ಬೆಳಿಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲೂ ಸಹಿತ ಇರೋದ್ರಿಂದ ಕಲೆಯನ್ನು ನಾವು ಸಹಿತ ಪ್ರೋತ್ಸಾಹ ಮಾಡಬೇಕು. ಏನಾಗಿದೆ, ಬರ್ತಾ ಬರ್ತಾ ಹಿರಿಯ ಕಲಾವಿದರುಗಳು, ಹಳೇ ಕಲಾವಿದರುಗಳು ಕಡಿಮೆ ಆಯ್ತಾ ರಂಗಭೂಮಿಯನ್ನು ಚಿತ್ರರಂಗ ನುಂಗ್ತಾ ಇರೋದ್ರಿಂದ ರಂಗಭೂಮಿಗಳ ಉಳಿವು ಈ ಶಂಕರೇಗೌಡರು, ನಮ್ಮ ತೈಲೂರು ಸಿದ್ದರಾಜರಂಥ ಕಲಾವಿದರಿಂದ ಸಾಧ್ಯ ಅನ್ನೋದನ್ನು ಮನಗಂಡು ನಾವು ಅವ್ರಿಗೆ ಕೆಲವು ಸಣ್ಣ ಪುಟ್ಟ ಮಾರ್ಗದರ್ಶನಗಳನ್ನು ಮಾಡ್ಕೊತಾ ಈ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೀವಿ. ಕಳೆದ 10 ದಿನಗಳಿಂದ ತುಂಬ ಯಶಸ್ವಿಯಾಗಿ ಒಳ್ಳೆಯ ನಾಟಕಗಳನ್ನು, ದಕ್ಷಯಜ್ಞ, ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಭಾರಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ಕೊ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಇದು ನಡೀಲಿ, ಬೆಳವಣಿಗೆ ಆಗಲಿ, ಕಲಾವಿದರಿಗೆ ಪ್ರೋತ್ಸಾಹ ಸಾರ್ವಜನಿಕರಿಂದ, ನಿಮ್ಮಂಥ ಕಲಾವಿದರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತ ಆಶಿಸ್ತಾ ಈ
ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಆ್ಯಕ್ಚುಲಿ ನಾನು ಬಂದದ್ದು ನಮ್ಮ ತೈಲೂರು ಸಿದ್ದರಾಜು ಪೊಲೀಸ್ ಅವ್ರಿಗೆ ಸನ್ಮಾನ ಮಾಡಬೇಕು, ಅವರು ಈ ಸರಿ ಕಡಗ ಪಡೆದಿದ್ದಾರೆ, ನಾವು ಪಕ್ಕದಲ್ಲಿ ಇದ್ಕೊಂಡು ನಾನೇ ಹೋಗಿ ಅವ್ರಿಗೆ ಒಂದು ಮಾತಾಡಿಸಿ ಸನ್ಮಾನ ಮಾಡಲಿಲ್ವಲ್ಲ ಅನ್ನೋ ನಾನು ಹೊರಗಿದ್ದೆ. ಆಗಲಿಲ್ವಲ್ಲ ಅಂದ್ಬಿಟ್ಟು ಇವತ್ತು ಕೇಳಿದೆ, ನಾವು ಬರಬೇಕು ಇವತ್ತು, ನಿಮಗೆ ಕಡಗ ತಗೊಂಡಿದ್ದೀರಾ, ನಾವು ಒಂದು ಸನ್ಮಾನ ಮಾಡಬೇಕು ಅಂತ. ಇಲ್ಲಿ ಬಂದರೆ ಉಲ್ಟಾ ನನಗೆ ಸನ್ಮಾನ ರೆಡಿ ಮಾಡಿದ್ದಾರೆ ಆಯಿತಾ. ಹಾಗಾಗಿ ಇವತ್ತು ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ನಾನು ಒಂದು ಸ್ವಲ್ಪ ನಾಟಕ ನೋಡೋಣ ಅಂತ ನಿಂತಿದ್ದೆ, ಇವರು ಅರ್ಜೆಂಟ್ಲಿ ಇಲ್ಲ ಬೇಗ ಮಾಡಿಬಿಡೋಣ ಅಂತ, ಅಂದರೆ ನಮ್ಮನ್ನು ಕೂರಿಸ್ಬಾರ್ದಂತ. ಅದಕ್ಕೆ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದೆ ನಾಟಕ ನೋಡಬೇಕಾಯ್ತು ಅಂತ. ಹಿಂಗೆ ಬರಬೇಡಿ ಸರ್, ನೀವು ಮಪ್ತಿ ಬಂದು ಕೂತ್ಬಿಡಿ, ಹಾಗಾದ್ರೆ ನೋಡ್ಬೋದು ನೀಟಾಗಿ. ಇಲ್ಲ ನೀವು ಯೂನಿಫಾರ್ಮಲ್ಲಿ ಬಂದರೆ ಇವ್ರು ನೋಡೋಕೆ ಬಿಡಲ್ಲ, ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ, ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಅಂತ. ಸೊ ಏನಿಯೋ ಚೆನ್ನಾಗಿತ್ತು. ನೀವೆಲ್ಲರ ಸಹಕಾರ ಹಿಂಗೆ ಇರಲಿ. KM ದೊಡ್ಡಿಯಲ್ಲಿ ನಾಟಕ ನಮ್ಮ ಮಂಡ್ಯ ಭಾಗದಲ್ಲಿ ಈ ನಾಟಕ ಉಳಿದಿರೋದು ನಿಜವಾಗ್ಲೂ. ಉತ್ತರ ಕರ್ನಾಟಕದಲ್ಲಿ ಬಿಟ್ಟರೆ ನಮ್ಮ ಮಂಡ್ಯದಲ್ಲಿ ಮಾತ್ರ ಉಳಿದಿರೋದು. ನಾವು ಬೇರೆ ಜಿಲ್ಲೆಗಳಲ್ಲಿ ಇಷ್ಟು ಕಲಾವಿದರನ್ನ ಮತ್ತು ಇಷ್ಟು ಕಲಾ ಪ್ರೋತ್ಸಾಹಕರನ್ನ ನಾನು ನೋಡಿಲ್ಲ. ಬೇರೆ ಕೆಲಸ ಮಾಡಿದ್ದೀನಿ, ನಾನು ಒಂದು 7-8 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಕಲಾವಿದರನ್ನ ಅಷ್ಟು ಪ್ರೋತ್ಸಾಹ ಮಾಡೋದು ನಮ್ಮ ಮಂಡ್ಯದಲ್ಲಿ ಮಾತ್ರ. ಸೊ ಇನ್ನೂ ಒಳ್ಳೆಯ ಮಟ್ಟದಲ್ಲಿ ಬೆಳೀಲಿ, ಕಲೆ ಬೆಳೀಲಿ, ಕಲಾವಿದರು ಉಳಿಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅವ್ರಿಗೆ ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ತೀನಿ. ಅವರ ರಂಗಭೂಮಿ ಅಂತ ನಮ್ಮೆಲ್ಲ ಸಮಸ್ತ ರಂಗಭೂಮಿ ಕಲಾವಿದರ ಎಲ್ಲರೂ ಪರವಾಗಿ ಅವ್ರಿಗೆ ತುಂಬಿರುವ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಆ ಸನ್ಮಾನಕ್ಕೆ ನೀವು ಅವ್ರಿಗೆ ಅಭಿನಂದಿಸ್ಬೇಕಂತ ಕೇಳ್ಕೊತಾ. ಬನ್ನಿ ಸರ್, ಎಲ್ಲರೂ ಬನ್ನಿ, ಸಿಬ್ಬಂದಿಗಳು ಬನ್ನಿ, ಬನ್ನಿ ಮುಂದೆ ಬನ್ನಿ. ಶ್ರೀಕಾಂತ್ ಬನ್ನಿ ಮುಂದೆ ಬನ್ನಿ. ಸಿಬ್ಬಂದಿ ಜಾಗ ಕೊಡಿ. ಸಮಾಜ ಸೇವೆಯಲ್ಲಿ ಕಣ್ಣಿನ ದೃಷ್ಟಿ ಕ್ಯಾಂಪ್ಗಳು ಹಾಗೂ ರಕ್ತನಿಧಿಗಳು ಹಾಗೂ ಇನ್ನಿತರೆ ಒಂದು ರೀತಿಯಲ್ಲಿ ಗಿಡಗಳ ಈ ರೀತಿಯ ಸೇವೆಯ ಜೊತೆಗೆ ಶಿಸ್ತಿನ ಇಲಾಖೆಯ ಪೊಲೀಸ್ ಇಲಾಖೆಯ ಸೇವೆಯ ಜೊತೆಗೆ ಹಲವಾರು ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಶಂಕರಗೌಡರ ಜೊತೆ ಕೈ ಜೋಡಿಸಿ ರಂಗಕಲೆಯನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಈ ಒಂದು ನೆಲಗಟ್ಟು ಭದ್ರ ಆಗಲಿಕ್ಕೆ ಹಲವಾರು ಇಲಾಖೆ KM ದೊಡ್ಡಿಯ ಆರಕ್ಷಕ ಇಲಾಖೆ ವತಿಯಿಂದ ಇವತ್ತು ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಚಾರ. ಅವರ ಒಂದು ನಡೆದು ಬರ್ತಕ್ಕಂಥ ದಾರಿ ಸುಗಮವಾಗಿ ಸಾಗಲಿ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿ ಅಂತೇಳಿ ಥ್ಯಾಂಕ್ ಯು ಸಿದ್ದರಾಮಣ್ಣ. ಸನ್ಮಾನವನ್ನ ಮಾಡಿದಂತ ಪೆರೆಚಾಕ್ನಳ್ಳಿ ಗ್ರಾಮದ ನಾಡಗೌಡರು ಹಾಗೂ ಸಂಕ್ರೇಗೌಡರು ಹಾಗೂ ತೆಂಡಾಜ್ ಬಂದ ಅಂಬರೀಶ್ ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜೇಶ್ ಗ್ರಾಮ ಪಂಚಾಯತ್ ಹಾಗೂ ಮುಖಂಡರಾದಂಥ ರಾಜೇಶ್ ಅವರು ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದು ನನ್ನೂರು, ಎಲ್ಲರೂ ನನ್ನೂರು, ಇದು ನನ್ನೂರು, ಎಲ್ಲರೂ ನನ್ನೂರು, ಸಂತೋಷ ಪಡುವಂತ ದಿನೇನಲ್ಲ. ನಮ್ಮ ಅಂಬರೀಷ್ ಅಣ್ಣವರು ಒಂದು ಪುನಃ ಅವರ ಚಿರಸ್ಮರಣೆ ಇವತ್ತು ಈ ಕಾಲವನ್ನು ಅಂಬರೀಷ್ ಅಣ್ಣನ ಪಾದಕ್ಕೆ ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಅಂಬರೀಷ್ ಅವರ ಒಂದು ಪುತ್ಥಳಿಗೆ ಸಂದರ್ಭದಲ್ಲಿ ಕಲಾವಿದರನ್ನ ಕಂಡು ಅವ್ರಿಗೆ ನಾನು ಶುಭವನ್ನ ಕೋರಿ ಹೋಗ್ಬೇಕಂತೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೆ ಬಂಗಾರ ಕಡಗ ಹಾಕಿದಾಗ್ಲೂ ಕೂಡ ಬಂದಿದ್ರು. ಇವತ್ತು ಸಿದ್ದರಾಜಣ್ಣಗೆ ಆಗ್ತಾ ಇದೀವಿ, ಸಿದ್ದರಾಜಣ್ಣನ ಬಂಗಾರದ ಕಡಗಕ್ಕೂ ಕೂಡ ಬಂದಿದ್ದಾರೆ.
ಅವರ ಸೇವೆ ನಿರಂತರವಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಇರಲಿ ಅಂತ ಆಶಿಸ್ತಾ ಇವತ್ತು ಒಂದೆರಡು ಅನಿಸಿಕೆ ನುಡಿಗಳನ್ನ ನುಡಿಬೇಕಂತೇಳಿ ಕಲಿಯುಗ ಹಾಗೂ ಮಂಡ್ಯದ ವರಪುತ್ರ ಆಗಿರುವಂತ ರೆಬಲ್ ಅಂಬರೀಶ್ ಅವರ ಸುಪುತ್ರ ಅಭಿಷೇಕ್ ಅಂಬರೀಶ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ತಾ ಇದ್ದೀವಿ. ನಾಟಕ ಮತ್ತೆ ನಾಟಕದಲ್ಲಿ ಆಕ್ಟ್ ಮಾಡುವಾಗ ಡೈಲಾಗ್ ಮರ್ತ್ಬಿಟ್ರೆ ಹೆಂಗಣ್ಣ? ಎಲ್ರಿಗೂ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇವತ್ತಿಗೆ 6 ವರ್ಷ ಆಗೋಯ್ತು. 6 ವರ್ಷ ಹೆಂಗೋಯ್ತು ಏನಾಯ್ತು ನಿಜವಾಗ್ಲೂ 6 ವರ್ಷ ಆಗಿದೆ ನನಗೆ ಅನಿಸ್ತಿಲ್ಲ. ಏನಕ್ಕಂದ್ರೆ ನನಗೆ ಇವತ್ತಿಗೂ ಅಂಬರೀಷ್ ಅಣ್ಣ ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ, ನಿಮ್ಮಲ್ಲೇ ಇದ್ದಾರೆ. ಈಗ ಇಲ್ಲಿ ನಮಗೆ ಏನಂದ್ರೆ ಈ ಮಂಡ್ಯಕ್ಕೆ ಬಂದಾಗ ಅಥವಾ ಮದ್ದೂರು ಈ ಜಿಲ್ಲೆಗೆ ಬಂದಾಗೆಲ್ಲ ಯಾವತ್ತು ನನಗೆ ಅಯ್ಯೋ ನಾವು ಅಧಿಕಾರದಲ್ಲಿದ್ದೀವಿ ಅಥವಾ ನಮ್ಮ ತಾಯಿಯವರು MP ಆಗಿದ್ದಾರೆ, ಅಂಬರೀಷ್ ಅಣ್ಣ MLA ಆಗಿದ್ದಾರೆ, ಅದೇ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಬಂದಾಗೆಲ್ಲ ಈ ಜನ ನಮ್ಗೆ ಅಷ್ಟೇ ಪ್ರೀತಿ ಕೊಟ್ಟವ್ರೆ. ಅದೇ ಬಂದಾಗೆಲ್ಲ ಅದೇ ಪ್ರೀತಿಯಿಂದ ನನ್ನ ಸ್ವಾಗತ ಮಾಡ್ತೀರಾ, ಅಷ್ಟೇ ಪ್ರೀತಿ ನಿಮ್ ಕಣ್ಣಲ್ಲಿ ಕಾಣ್ತಾ ಇದೆ. ಈ ಪ್ರೀತಿ ಯಾವಾಗಲೂ ನಿರಂತರವಾಗಿ ಈಗಲೇ ಇರಲಿ, ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಅರ್ಥದಲ್ಲಿ ಬಂದು ನಾಟಕ ನಿಲ್ಲಿಸ್ಬಿಟ್ರೆ ಅನ್ಸುತ್ತೆ. ಏನ್ ಪಾಪ ಏನಿಲ್ಲ, ನಾನಂತೂ ಸಿಗ್ತಾ ಇರ್ತೀನಿ ಪಾಪ. ಅವರು ತುಂಬಾ ಎಲ್ಲರೂ ಮೇಕಪ್ ಹಾಕಿ ನಿಂತಿದ್ದಾರೆ. ಫೋಟೋನು ತೆಗೆಸ್ಕೊಳ್ಳವ ಬೇಡ ಅಂದಿದ್ಯಾರು? ಅಪ್ಪಾಜಿ ಡೈಲಾಗ ಇವತ್ತು ಹೇಳಿಲ್ಲ ಅಂದ್ರೆ ಇವತ್ತು ಹೇಳಲೇಬೇಕಲ್ವಾ? ಎಷ್ಟು ಜನ ಇದ್ದೀರಪ್ಪ ಅಂಬರೀಷ್ ಅಣ್ಣನ ಸಿನಿಮಾ ನೋಡಿ, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಕೈ ಎತ್ತವ. ಇಲ್ಲಿ ಕೇಳ್ತಾರೆ, ಯಾರು ನೋಡ್ತಾ ಇರೋರು ಇದಾರ? ಪರವಾಗಿಲ್ಲ. ನೀನ್ ಯಾವಾಗ ನೋಡ್ದಮ್ಮ? ನೀನ್ ನೋಡಿಲ್ಲ, ಮತ್ತೆ ಯಾಕೆ ಸುಳ್ಳು ಹೇಳ್ತೀಯ? ಆಯ್ತು, ಇನ್ನು ಮುಂದೆ ನೋಡುವಂತೆ ತಲೆಗೆಡಿಸ್ಕೊಬೇಡ. ಟಿವಿಯಲ್ಲೂ ನೋಡ್ಬೋದು, ಮೊಬೈಲಲ್ಲೂ ನೋಡ್ಬೋದು, ಎಲ್ಲ ಕಡೆ ಸಿಗ್ತದೆ ಈಗ. ಮನೇಲಿ ಟಿವಿ ಇದೆಯಮ್ಮ? ಮನೇಲಿ ಟಿವಿ ಇದೆಯಾ? ಇಲ್ಲಿ ನಿಮ್ಮ ಅಮ್ಮಪ್ಪ ಇಲ್ಲಿ ಅಂಗಡಿ ಹತ್ರ ಇದ್ದಾರ? ಓಕೆ, ಮಗು ಇಲ್ಲಿ ಕೂರಿಸ್ಬಿಟ್ಟು ಆರಾಮಾಗಿ ಅವ್ರ ಕೆಲ್ಸಕ್ಕೆ ಹೋಗೋರೆ. ಓಕೆ, ಅಂಬರೀಷ್ ಡೈಲಾಗ್ ಗೊತ್ತೇನ್ರಪ್ಪ ನಿಮಗೆಲ್ಲ? ಏನ ಡಲ್ ಆಗಿದೆ ಯಾಕೆ? ನಿನಗೇನೆ ಅಲ್ಲಿ ಹಿಂದೆ ನೋಡ್ಬಿಡೋಣ, ನಿನಗೆ ಮಾತಾಡ್ತಿರೋದು ನಾನು. ಏನ ಹೇಳ್ತೀಯ ಡೈಲಾಗ್ ನನ್ನ ಜೊತೆ? ಅಂಬರೀಷ್ ಡೈಲಾಗ್ ಹೇಳ್ತೀರಾ? ಮೂಲ ಇಲ್ವಾ? ಹೇಳ್ರಲ್ಲ, ಯಾವ್ದೋ ಒಂದು ಹೇಳ್ರು. ಇವರೆಲ್ಲ ರೆಡಿ. ನಾನು ಅವ್ರ ಬಗ್ಗೆ ಡೌಟ್ ಆಗ್ತಿರೋದು ನನಗೆ. ಅಂತ ಪಿಕ್ಚರ್ ನೋಡಿದ್ರೇನ್ರಪ್ಪ? ಇಲ್ಲಿ ಕಲಾವಿದ್ರು ಇದ್ರೆ ನೀವು ಹೇಳ್ಬೇಕು ಜೊತೆಲೆ. ಏನ್ ಕೊಡ್ರೆ? ಅದೇ ನೀವು ವಾಯ್ಸೇ ಇಲ್ಲ. ಅದು ಕಳೆದ ಬಾರಿ ಲೇಟಾಗಿ ಬಂದೆ ಅಂತ ನನ್ನ ಮೇಲೆ ಕೂಗಾಡ್ತಿದ್ದೆ, ಇವತ್ತೇನು ಧ್ವನಿನೇ ಬರ್ತಿಲ್ಲ. ರೆಡಿನಾ? ಕೊಟ್ಟೆ. ಎಲ್ಲರೂ ಮಿಸ್ ಆಗೋಯ್ತು, ಯಾರು ಮಿಸ್ ಆಗಿಲ್ಲ. ಕನ್ವರ್ ನಹಿ, ಕನ್ವರ್ ಲಾಲ್ ಬೋಲೋ. ಸರಿ ಕಣ, ಬರ್ತೀನಿ. ಆಶೀರ್ವಾದ ಇರಲಿ, ಇದೇ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಮೂಲಕ ಅವ್ರಿಗೂ ಒಂದು ಚಪಾಲೆ ತಟ್ಟಿಸಿ ಅವ್ರಿಗೂ ಒಂದು ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಬೋತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರೂ ಒಳ್ಳೆದಾಗಿ. ಥ್ಯಾಂಕ್ ಯು ಅಣ್ಣ. ಇದು ನನ್ನೂರು, ಎಲ್ಲರೂ ನನ್ನೂರು. ನ್ಯಾಯ ಎಂದರೆ ಸಮ ಶೂರ ನಮ್ಮೂರ ಪಾಡೆಗಾರ.
ಇದು ನನ್ನೂರು ಎಲ್ಲಾರು ನನ್ನೂರು, ಇದು ನನ್ನೂರು ಎಲ್ಲಾರು ನನ್ನೂರು, ಇರೋರು ಇರದೋರು ಎಲ್ಲಾರು ನನ್ನ ಬಂಧು ಬಾಂಧವರು. ಇದು ನನ್ನೂರು ಎಲ್ಲಾರು ನನ್ನೂರು, ಇದು ನನ್ನೂರು ಎಲ್ಲಾರು ನನ್ನೂರು. ಬೆಳ್ಳೂರಿನ ಕರಿಯಪ್ಪರು ವೇದಿಕೆ ಮೇಲೆ ಬರಬೇಕು. ಅವರಿಂದ ಒಂದು ಬೆಳ್ಳಿ ಉಂಗುರ ಕಾಲುಂಗುರವನ್ನ ಅವರ ದಂಪತಿಗಳೇ ಹಾಕ್ಬೇಕು ಅಂತ ಅವರ ಒಂದು ಕೋರಿಕೆ ಇದೆ. ದಯವಿಟ್ಟು ಶಂಕರಣ್ಣ, ಸಿದ್ದರಾಜಣ್ಣ ಕಾಲ ಸುಖವಾಗಿತ್ತು. ಕಲಾದೇವಿಯ ಸೇವೆಯನ್ನ ಮಾಡ್ತಾ ಇಲ್ಲಿ ಇಷ್ಟು ಅದ್ದೂರಿಯಾಗಿ ನಡಿಬೇಕಾದ್ರೆ ನಮ್ಮ ಸಿಎಕೆರೆ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಭಾರತೀಯ ನಗರದ ಎಲ್ಲ ಸಂಘಗಳು ಅಚ್ಚುಕಟ್ಟಾಗಿ ಈಗ ಒಂದು ಕಾರ್ಯಕ್ರಮನ ನಾನು ಮಾಡಬೇಕು ಅಂದಾಗ ನಾನು ಡಿಪಾರ್ಟ್ಮೆಂಟ್ ಇದ್ದೀನಿ, ಮಾಡೋದು ಬೇಡ ಅಂತ ಗೌಡ್ರಿಗೆ ಹೇಳಿದೆ. ಗೌಡ್ರಂದ್ರು ಪೊಲೀಸ್ ಇಲಾಖೆಯಲ್ಲಿ ಇತ್ಕೊಂಡು ಯಾರು ಈ ರೀತಿಯಾಗಿ ನೈಟ್ ಟು ಡೇ ಕೆಲಸ ಮಾಡ್ಕೊಂಡು ಬಂದು ನಿಮ್ಮ ಸಂಸಾರದಲ್ಲಿರುವಂಥ ಕೆಲವಾರು ಸಮಸ್ಯೆಗಳನ್ನು ಕೂಡ ಸಹಿಸ್ಕೊಂಡು ನಿಮ್ಮ ಸಂಸಾರಕ್ಕೂ ಕೂಡ ಕುಟುಂಬಕ್ಕೂ ಟೈಮ್ ಕೊಟ್ಟು ಇಲ್ಲಿ ಸಾಮಾಜಿಕವಾದಂಥ ಕೆಲಸಗಳಿಗೂ ಟೈಮ್ ಕೊಟ್ಟು ಸುಮಾರು ಏನು ಕಣ್ಣೂರು ಕ್ಯಾಂಪ್ ಇರ್ಬೋದು 30 ವರ್ಷದಿಂದ ಏನು ನಾನು ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬಂದಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ಕೊಂಡು ಮತ್ತು ನಮ್ಮ ತೈಲೂರಲ್ಲೂ ಕೂಡ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಆ ಒಂದು ಇದಕ್ಕೆ ಸುಮಾರು ಜನ ಹೇಳಿದ್ರು ಅಂತ, ಏನೇನು ಕೆಲಸ ಇಲ್ವಾ, ಯಾಕೆ ಕೆಲಸ ಬಿಟ್ಬಿಟ್ಟು ಹಿಂಗೆ ಹೆಂಡತಿ ಮಕ್ಳು ಬಿಟ್ಟು ತಿರುಗಾಡ್ತಾನೆ, ನಿನಗೇನು ಕೆಲಸ ಇಲ್ವಾ ಅಂತ ಅಂದರು. ನನಗಿರೋಳು ಒಬ್ಬಳೆ ಮಗಳು, ಒಂದು ಮಗು ತಿರೋಗ್ಬಿಡ್ತು. ಅದು ತುಂಬ ನೋವಿನ ಸಂಗತಿ. ಹಂಗನ್ನೋರು ಒಬ್ಬ ಮಗಳವಳೆ ನಿಮ್ಮ ಕುಟುಂಬ ಅದೇ, ನೀನು ಬೇರೆ ಮಾಡ್ಕೊಂಡು ಇರೋಕ್ಕಲ್ವ, ಊರಲ್ಲಿ ಯಾಕೆ ಸಂಘ ಕಟ್ಕೊಂಡು. ಸುಮಾರು ಜನ ನನಗೆ ಕೆಲವು ಕಡೆ ತುಂಬ ತೊಂದರೆಗಳು ಆದವು. ನನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು, ಸುಮಾರು ಏನೇನೆಲ್ಲ ಅದು ಅಂದರೆ ಹೇಳೋಕ್ಕಾಗಲ್ಲ. ತುಂಬ ಕಷ್ಟ ಆಯಿತು. ನಮ್ಮ ಮನೆ ಕಟ್ಟೋಗೂ ಕೂಡ ಬೆಳ್ಳೂರು ಕಳ್ಸಕ್ಕೆ ಹಾಕ್ಬಿಟ್ರು ತೊಪ್ಪನಲ್ಲಿ ಇನ್ಸಿಡೆಂಟಲ್ಲಿ. ಅಷ್ಟೆಲ್ಲ ನೋವಿದ್ರು ನಮಗೆ ಜೊತೆ ಇದ್ದವರು ಈ ತಂಡಗಳು ನಾವಿದ್ದೀವಿ ಅಂತ. ಯಾರು ಹೇಳಿ? ಈ ಕಲಾವಿದರ ತಂಡ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಕೆಲವಾರು ರಾಜಕೀಯ ನಾಯಕರು, ಕೆಲವಾರು ಅದರಲ್ಲೂ ನನ್ನ ಸ್ನೇಹಿತರು ಅಧಿಕಾರಿಗಳು. ನಾನು ಹೇಳಿದೆ ಅವತ್ತು ನಮ್ಗೆ ಅನ್ನ ಕೊಟ್ಟದಂಥವರು ಚರಣ್ ರೆಡ್ಡಿ ಸಾಹೇಬರು, ಅದ್ರ ಜೊತೆಗೆ ನಮ್ಮ SP ಸಾಹೇಬರುಗಳು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಂಥ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು. ನಾನು ಮಾಡೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ ನೀನು, ನಾವಂತೂ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳಿದ್ರು ನಿಮ್ಮ ಇಲಾಖೆಯವ್ರು ಯಾಕೆ ಬರಲ್ಲ ಅಂತ. ಅವ್ರ ಕಷ್ಟ ಅವ್ರ ಟೈಮು ಮನೆಗಳಿಗೆ ಹೋಗೋದು, ಆ ಟೈಮಲ್ಲೇ ಮೀರಿ ನೀವು ಮಾಡ್ತಾಯಿದ್ದೀರಾ ಅಂತ ತುಂಬ ಇದು ಮಾಡಿದ್ರು. ಆಗ ತುಂಬಾ ನೋವಾಯ್ತಿತ್ತು. ಆ ನೋವುಗಳೆಲ್ಲ ಅನುಭವಿಸ್ತು ಇಲ್ಲಿ ಬಂದು ನಿಂತ್ಕೊಂಡಾಗ ಅವ್ರು ಯಾರು ಮಾತಾಡ್ತಿದ್ರು ನನ್ನನ್ನು ಇವತ್ತು ನಾನು ನೋಡಿದಾಗ ಈ ಕಾರ್ಯಕ್ರಮನ ಬನ್ನಿ ಗೌಡ್ರೆ, ನಮ್ಮ ತೊರಚಾಕ್ನಿ ಶಂಕರೇಗೌಡರು ತುಂಬ ನಾವು 2021 ಇಸ್ವಿಲಿ ಅವ್ರ ಜೊತೆ ನಮ್ಮ ಶಿವಲಿಂಗಯ್ಯನವರು ಎಲ್ಲ ನಮ್ಮ ಕಲಾವಿದರು ಎಲ್ಲ ಚಿಕ್ಕರಸಿಂಕರ ಒಬ್ಬರು ಎಲ್ಲ ಕಲಾವಿದರು ಸೇರಿ ಮಾಡಿದ್ದು. ಅವರು ಈ ಸಾರಿ ನನಗೆ ಮಾಡಬೇಕು ಅನ್ನೋದು ನಾನು ಬೇಡ ಅಂತ ಸುಮಾರು ಸಾರಿ ಹೇಳ್ಬಿಟ್ಟಿದ್ದೆ, ಬೇರೆ ಯಾರಿಗಾರ ಮಾಡಿ, ಇಲ್ಲ ಎಲ್ಲ ಕಲಾವಿದರು ನಿಮ್ಗೆ ಆಗಲೇಬೇಕು, ನಾವು ಇದ್ದಂಗೆ ನೋಡ್ಕೊಳ್ತೀವಿ ಅಂತ ಹಿರಿಯ ಕಲಾವಿದರು ಕೂಡ ನಮಗೆ ಸಹಕಾರ ಕೊಟ್ಟರು. ಅವರೆಲ್ರಿಗೂ ಧನ್ಯವಾದ ಹೇಳ್ತಾ, ಗೌಡ್ರಿಗೆ ಯಾಕೆ ಧನ್ಯವಾದ ಹೇಳ್ತೀನಿ ಅಂದರೆ ಸಾಮಾನ್ಯ ಕೆಲಸಗಳು, ಕಬ್ಕಡಿ ಕೆಲಸ ಎಲ್ಲವನ್ನೂ ಬದಿಗೊತ್ತೀನಿ. ನನ್ನ ಜೊತೆ ನಾನು ನೈಟ್ ಡ್ಯೂಟಿ ಮಾಡ್ಕೊಬರೋನೇ ಅವ್ರ ಸಾಮಾನ್ಯ ಹಾಕಿ ಕೊಟ್ಟೋಗರು, ನಾನು ಡ್ಯೂಟಿಗೆ ಹೊಂಟೋಗು. ನೀವು ಎಲ್ಲರ ಮಧ್ಯೆ ಎಲ್ಲ ಮೀರಿ 10 ದಿವಸ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಮತ್ತು ಸಿಎಕೆರೆ ರಂಗಭೂಮಿ ಕಲಾವಿದರ ಸಂಘದ ಎಲ್ಲ ಸದಸ್ಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮಂಡ್ಯ ಜಿಲ್ಲೆಯ ಕಲಾವಿದ ಸಂಘಗಳಿಗೆ ಹಾಗೂ ನಮ್ಮ ಮದ್ದೂರು ತಾಲೂಕಿನ ಕಲಾವಿದ ಸಂಘಗಳಿಗೆ, ಭಾರತೀಯ ನಗರದ KM ರೆಡ್ಡಿ ಭಾಗದ ಎಲ್ಲ ಕಲಾವಿದ ಸಂಘಗಳಿಗೆ ಧನ್ಯವಾದಗಳು ಅರ್ಪಿಸ್ತಾ, ನಮ್ಮ ಮನೆಯ ಗೃಹ ಮಂತ್ರಿಗಳು ಇಲ್ಲೇ ಅವರೇ, ಅವ್ರಿಗೂ ಕೂಡ ನಮ್ಮ ಮಿಸಸ್ಗೂ ಕೂಡ ಪವಿತ್ರವ್ರಿಗೂ ಕೂಡ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರು ಮತ್ತು ನನ್ನ ಮಗಳು, ನಮ್ಮ ಕುಟುಂಬ. ನಾನು ತೈಲೂರು ಸಿದ್ದಪ್ಪಣ್ಣ ಅಂದ್ರೆ ನಮ್ಮ ಅಪ್ಪ ಅಡುಗೆ ಭಟ್ರ ಕೆಲಸ ಮಾಡ್ಕೊಂಡು ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ರು. ನಾವು ಬಡ ಕುಟುಂಬದಿಂದ ಬಂದು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿ ಕಾರಣ ಮತ್ತು ನಮ್ಮ ಸಾಕ್ತಂಥ ಪುಟ್ಟಮ್ಮ ಅವರೆಲ್ಲ ನಮ್ಮ ಕಾರಣ. ಅವ್ರಿಗೆ
ಹಾಗೆ ನಾನು ಜಾಸ್ತಿ ಒಡನಾಟ ಬೆಳೆಸ್ಕೊಂಡು ಮುಟ್ಟಿನಲ್ಲಿ ನಮ್ಮ ಹುಲ್ಲೇಗೌಡರ ಕುಟುಂಬ, ಕುಂಡೇಗೌಡರ ಕುಟುಂಬ, ಆ ಕುಟುಂಬಗಳನ್ನ ನೆನಕಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು